नमो विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे। जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्तवृंदा। जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्तवृंदा। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। ಅಲ್ಲ ಸರ್, हरे कृष्ण ಅದು ಅಳೈಸಕ್ಕಾಗಲ್ಲ. ಅದು कृष्ण ಬರ್ತಾ ಇದೆ. कृष्ण कृष्ण हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। जय राधा गोविंद राधे, जय कृष्ण बलराम कृष्ण बलराम जय कृष्ण बलराम। जय जगन्नाथा जय बलदेवा, सुभद्रमाय जय सुदर्शना। जय लक्ष्मी नरसिंह जय अनंत देव, प्रहलाद नरसिंह जय अनंत देव। जय गौरान्विताय गौरान्विताय जय गौरान्विताय। जय जय प्रभुपाद जय जय प्रभुपाद। हरिनाम संकीर्तन की जय, श्रील प्रभुपाद की जय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते, गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी, वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च, पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद,
ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಎಲ್ರಿಗೂ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಹರಿಗುರು ವೈಷ್ಣವರ ಆಶೀರ್ವಾದದಿಂದ ಹಾಗೆ ನಿಮ್ಮ ಎಲ್ಲರ ದಯೆಯಿಂದ ಇವತ್ತು ನಾವೆಲ್ಲ ಸೇರಿದ್ದೇವೆ ಜೊತೆಯಲ್ಲಿ. ಶುರು ಮಾಡೋಣ ಕ್ಲಾಸು. ಹಾ, ಒಂದ್ಸತಿ ಕಣ್ಣು ಮುಚ್ಚಿ ಭಗವದ್ಗೀತೆಯ ಒಂದು ಜಾಗ, ಅಂದ್ರೆ ಭಗವದ್ಗೀತೆ ಎಲ್ಲಿ ಆಯ್ತು, ಕುರುಕ್ಷೇತ್ರದಲ್ಲಿ ಆಯ್ತು, ಅಲ್ಲಿಗೆ ಹೋಗೋಣ. ಕಣ್ಣು ಮುಚ್ಚಿ ಯೋಚನೆ ಮಾಡಿ ಎಲ್ಲಿ ತನಕ ನಾವು ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ತನಕ 5-6 ದಿವಸಗಳಲ್ಲಿ ಫಸ್ಟ್ಗೆ ಏನಾಯ್ತು? ಫಸ್ಟ್ಗೆ ಧೃತರಾಷ್ಟ್ರ ಸಂಜಯನಲ್ಲಿ ಕೇಳ್ತಾನೆ, ಅರಮನೆಯಲ್ಲಿ ಧೃತರಾಷ್ಟ್ರ ಸಂಜಯನಲ್ಲಿ ಕೇಳ್ತಾನೆ. ಏನ್ ಕೇಳ್ತಾನೆ? ನನ್ನವರು ಮತ್ತು ನಮ್ಮವರು ಮತ್ತು ಪಾಂಡವರು ಯುದ್ಧಕ್ಕೆ ಅಂತ ಸೇರಿದವರು ಏನ್ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಆ ಪ್ರಶ್ನೆಗೆ ಸಂಜಯ್ ಉತ್ತರ ಕೊಡ್ತಾನೆ. ನಾವೆಲ್ಲರೂ ಸಂಜಯ್ ಎಲ್ಲಿ ಹೋಗಿದ್ದಾನೆ, ಸಂಜಯನಿಗೆ ಎಲ್ಲಿಂದ ನ್ಯೂಸ್ ಸಿಗ್ತಾ ಇದೆ? ಅದು ಯುದ್ಧ ಭೂಮಿಯಿಂದ. ಆ ಯುದ್ಧ ಭೂಮಿಗೆ ಹೋಗೋಣ. ಯುದ್ಧ ಭೂಮಿಯಲ್ಲಿ ಏನಾಗ್ತದೆ ಅಂತ ನೋಡೋಣ. ಯುದ್ಧ ಭೂಮಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ದುರ್ಯೋಧನ ಒಪೋಸಿಟ್ ಪಾರ್ಟಿ ಅಂದರೆ ಪಾಂಡವರ ಪಾರ್ಟಿಯನ್ನು ನೋಡಿ ಸ್ವಲ್ಪ ಅವನಿಗೆ ಆತಂಕ ಶುರುವಾಗಿ ಏನಾಗ್ತದೆ, ಅವನು ತನ್ನ ಟೀಚರ್ ದ್ರೋಣಾಚಾರ್ಯರ ಹತ್ರ ಹೋಗ್ತಾನೆ. ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಳ್ತಾನೆ, ನಿಮ್ಮ ಈ ಒಂದು ಮಂದಬುದ್ಧಿಯಿಂದಾಗಿ ಇಂತಹ ಒಂದು ಇಂಥವರು ಯುದ್ಧಕ್ಕೆ ಅಂದ್ರೆ ಪಾಂಡವರು ಯುದ್ಧಕ್ಕೆ ರೆಡಿಯಾಗಿ ಒಂದು ಒಳ್ಳೆಯ ರೀತಿಯ ವ್ಯೂಹವನ್ನು ರಚಿಸಿದ್ದಾರೆ. ಸ್ವಲ್ಪ ಭಯದಿಂದ ಹೇಳ್ತಿದ್ದಾನೆ. ಆ ಭಯ ಕಾಣದಿದ್ರು ಕೂಡ, ಆದ್ರೆ ಹೊರನೋಟಕ್ಕೆ ಕಾಣದಿದ್ರು ಕೂಡ ಒಳನೋಟಕ್ಕೆ. ಅದಾದ್ಮೇಲೆ ಭೀಷ್ಮಾಚಾರ್ಯರಿಗೆ ಯಾರೆಲ್ಲ ಇದ್ದಾರೆ ಅಂತ ಹೇಳುದನ್ನ, ತನ್ನ ಪಾರ್ಟಿಯಲ್ಲಿ ಯಾರಿದ್ದಾರೆ, ಅವರ ಪಾರ್ಟಿಯಲ್ಲಿ ಯಾರಿದ್ದಾರೆ ಅಂತ ಹೇಳುದನ್ನ ತೋರಿಸ್ತಾನೆ. ಯಾರ್ಯಾರಿದ್ದಾರೆ ಅಂತ ಹೆಸರಿಸ್ತಾನೆ. ಕೆಲವರನ್ನು ಹೆಸರಿಸ್ತಾನೆ. ಈ ಪಾರ್ಟಿಯಲ್ಲೂ ಅಂದ್ರೆ ಕೌರವರ ಪಾರ್ಟಿಯಲ್ಲೂ ಪಾಂಡವರ ಪಾರ್ಟಿಯಲ್ಲಿ ಇರುವವರನ್ನು ಹೆಸರಿಸ್ತಾರೆ. ಹೆಸರಿಸಿ ಆದ ನಂತರ ಏನಾಗ್ತದೆ ಅಂತ ಹೇಳಿದರೆ, ನನ್ನ ಬಲ ಎಷ್ಟಿದೆ, ಅವರ ಬಲ ಎಷ್ಟಿದೆ ಅಂತ ಕೂಡ ಒಂದು ಅಂದಾಜು ಲೆಕ್ಕವನ್ನು ಹೇಳ್ತಾನೆ. ನಮ್ಮ ಬಲ ಎಷ್ಟಿದೆ ಅಂತ ಹೇಳಿದ್ರೆ, ಭೀಷ್ಮರಿದ್ದ ಕಾರಣದಿಂದ ನಮ್ಮ ಬಲ ತುಂಬಾ ಜಾಸ್ತಿ ಇದೆ. ಆ ಕಡೆ ಭೀಮ ಇರುವ ಕಾರಣ ಭೀಮನ ಬಲ ಕಮ್ಮಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಎಲ್ರು ರೆಡಿ ಆಗ್ತಾರೆ, ಶಂಖ ಊದ್ತಾರೆ. ಪಾಂಡವರ ಕಡೆ ಶಂಖ ಊದ್ತಾರೆ, ಕೌರವರ ಕಡೆ ಶಂಖ ಊದ್ತಾರೆ. ಶಂಖ ಊದಿ ಆದ್ಮೇಲೆ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ ಎಲ್ರು. ಅಂತಹ ಸ್ಥಿತಿಯಲ್ಲಿ ಏನಾಗ್ತದೆ ಅಂತ ಹೇಳಿ ಇವತ್ತಿಂದ ನೋಡೋಣ. ಅಂತಹ ಸ್ಥಿತಿ. ಒಂದು ಪ್ರಶ್ನೆ ಕೇಳೋ ಮುಖಾಂತರ ಶುರು ಮಾಡುವ ಇವತ್ತು. ಏನು ಪ್ರಶ್ನೆ ಅಂತ ಹೇಳಿದ್ರೆ, ಕಳೆದ ನಿನ್ನೆಯ ಕ್ಲಾಸಿನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು, ಅದರಲ್ಲಿ ಕಪಿಧ್ವಜ ಅಂತ ಹೇಳಿ ಒಂದು ಪದ ಬಂತು. ಅದು ಯಾರಿಗೆ ಹೇಳಿದ್ದು, ಯಾವ ವ್ಯಕ್ತಿಗೆ ಅದನ್ನು ಹೇಳಿದ್ದು? ಯಾರಾದ್ರೂ ಗೊತ್ತಾ? ಹಾ, ಹನುಮಂತ ಅರ್ಜುನನ ಧ್ವಜದಲ್ಲಿ ಹೋಗಿ ಕೂತ್ಕೊಳ್ತಾನೆ, ಅದರಿಂದ ಕಪಿಧ್ವಜ ಅಂತ. ಯಾರು ಕಪಿಧ್ವಜ? ಕಪಿಧ್ವಜ ಹನುಮಂತ ಅಲ್ಲ, ಕಪಿಧ್ವಜ ಅಂತ ಹೇಳುದು ಯಾರಿಗೆ? ಅರ್ಜುನನಿಗೆ. ಕರೆಕ್ಟ್, ಈಗ ಕರೆಕ್ಟ್ ಆಯ್ತು. ಅರ್ಜುನನಿಗೆ. ಎರಡನೇ ಪ್ರಶ್ನೆ ನಿನ್ನೆ ಎದ್ರಲ್ಲಿ ಅಥವಾ ಮೊನ್ನೆ ಎದ್ರಲ್ಲಿ ಈಗ ತಾನೇ ಹೇಳಿದ್ದು. ಅದಕ್ಕೆ 2 ಸಂಸ್ಕೃತ ಪದ ಇದೆ. ಆ ಸಂಸ್ಕೃತ ಪದ ಹೇಳಿ. ನಮ್ಮ ಭೀಷ್ಮರಿಂದ ಪ್ರೊಟೆಕ್ಟ್ ಮಾಡಿದಂತಹ ನಮ್ಮದು ಅಪರಿಮಿತವಾಗಿದೆ, ಅವರದ್ದು ಮಿತವಾಗಿದೆ ಅಂತ ಹೇಳುವುದಕ್ಕೆ ಸಂಸ್ಕೃತ ಪದ ಯಾವುದು ಗೊತ್ತಾ ಯಾರಿಗಾದ್ರೂ? ಪರ್ಯಾಪ್ತ, ಅಪರ್ಯಾಪ್ತ. ಪರ್ಯಾಪ್ತ ಅಂದ್ರೆ ಸಾಕಷ್ಟಿದೆ ಅಂತ. ಹಾ, ಸಾಕಷ್ಟಿದೆ ಅಂತ ಹೇಳಿ. ಪರ್ಯಾಪ್ತ ಅಂದ್ರೆ ಸಾಕಷ್ಟಿದೆ ಅಂತಲೇ ಅಲ್ಲ, ಅಪರ್ಯಾಪ್ತ ಅಂದ್ರೆ ಸಾಕಷ್ಟಿದೆ ಅಂತಲ.
ಅಪರ್ಯಾಪ್ತ ಅಂತಂದ್ರೆ ಇಲ್ಲ, ಮಿತವಾಗಿದೆ ಅಂತ. ಓಕೆ. ಈಗ ಭೀಷ್ಮರ ಶಕ್ತಿ ಪರ್ಯಾಪ್ತವಾಗಿದೆ ಅಂದ್ರೆ ಭೀಷ್ಮರ ಶಕ್ತಿ ಹೆಚ್ಚಾಗಿದೆ, ಭೀಮನ ಶಕ್ತಿ ಅಪರ್ಯಾಪ್ತವಾಗಿದೆ, ಅವನು ಕಮ್ಮಿ ಇದ್ದಾನೆ ಅಂತ ಲೆಕ್ಕ. ಅಪರ್ಯಾಪ್ತ ಅಂತ ಯಾವ್ದಕ್ಕೆ, ಯಾರಿಗೆ ಹೇಳ್ತಾ ಇರೋದು ಅಲ್ಲಿ? ಭೀಮನಿಗೆ. ಹೌದಾ? ಹ್ಮ್. ಆಯ್ತು. ಇನ್ನೊಂದು ಪ್ರಶ್ನೆ. ಒಂದೇ ನಿಮಿಷ. ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಋಷಿಕೇಶ ಅಂತ ಹೇಳುವ ಪದದ ಅರ್ಥ ಏನು? ಪ್ರಭುಜಿ ಹರೇ ಕೃಷ್ಣ. ಬೇರೆಯವರು ಹೇಳಿದವರೇ ಅಲ್ಲ, ಸಿಕ್ಕಿತು. ಪ್ರಭು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿ ಇಟ್ಕೋತಾರೆ ಋಷಿಕೇಶ ಅಂತ. ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು, ಯಾರು ಇಂದ್ರಿಯಗಳ ಕಂಟ್ರೋಲ್ ಮಾಡೋದು? ಭಗವಂತ. ಯಾರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು ಭಗವಂತ? ಭಕ್ತರ ಇಂದ್ರಿಯಗಳನ್ನು ಕಂಟ್ರೋಲ್ ಆಗ್ಲಿ. ಹಾ, ನಿನ್ನೆ ಇಲ್ಲಿ ತನಕ ಓದಿದ್ದೇವೆ ನಾವು. ಇವತ್ತು ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಶ್ಲೋಕ ನಂಬರು 21, 22 ಇದು ನಿನ್ನೆ ಓದಿದ್ದೀವಿ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ಇಷ್ಟು ನೆನ್ನೆ ಓದಿದ್ದೇವೆ. ಅಂದ್ರೆ ಅರ್ಜುನ ಹೇಳ್ತಾನೆ, ಕೃಷ್ಣ ಅಚ್ಯುತ, ಚ್ಯುತಿ ಇಲ್ಲದಂಥವನು ಅಚ್ಯುತ. ಅಂದ್ರೆ ಅವನು ಯಾವುದೇ ಕೆಲಸ ಮಾಡಿದ್ರೆ, ನಿನ್ನೆ ಮಾತಾಡಿದ್ದೇವೆ, ಯಾವುದೇ ಕೆಲಸ ಮಾಡಿದ್ರೆ ಅವನಿಗೆ ಚ್ಯುತಿ ಅಂತ ಇಲ್ಲ. ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ನನ್ನನ್ನ ಈ ರಥದ ಸಮೇತವಾಗಿ ಸೇನೆಯ ಹತ್ರ ಕರ್ಕೊಂಡು ಹೋಗು. ಸೇನೆಯ ಹತ್ರ, ಎರಡು ಸೇನೆಯ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ. ಉಭಯೋಹ ಮಧ್ಯೆ. ಈಗ ಎರಡೂ ಸೇನೆಯ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳುವಂಥದ್ದು ಅದು ಅರ್ಜುನನ ಬಾಯಿಂದ ಬಂದ್ರೂ ಕೂಡ ಅದಕ್ಕೆ ಕಾರಣಕರ್ತ ಅಚ್ಯುತ. ಅದಕ್ಕೋಸ್ಕರ ಇದಕ್ಕಿಂತ ಮುಂಚಿನ ಕೆಲವು ಕಡೆ ಅವನನ್ನ ಹೃಷಿಕೇಶ ಅಂತ ಹೇಳಿದರೆ ಅರ್ಜುನನ ಇಂದ್ರಿಯಗಳನ್ನು, ಅವನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯತೆ ಇರುವಂತಹ ವ್ಯಕ್ತಿ ಅಲ್ಲ, ಸಂಪೂರ್ಣ ಸಾಧ್ಯತೆ ಇರುವಂತಹ ವ್ಯಕ್ತಿ. ಈಗ ಇಮ್ಯಾಜಿನ್ ಮಾಡಿ, ನಮಗೆಲ್ಲರಿಗೂ ಬೇರೆಯವರ ಮನಸ್ಸನ್ನ ಅರಿತುಕೊಂಡು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಇಟ್ಕೊಳ್ಳಿ ನೀವು. ನಾವು ಏನಾಗಬಹುದು? ಎಲ್ಲರದ್ದು ನನಗೆ ನೆನಪುಂಟು ಅಂತ ಆದ್ರೆ ಹುಚ್ಚೆ ಹಿಡಿತದೆ ಅಷ್ಟೇ. ಆದ್ರೆ ಭಗವಂತ ನೋಡಿ ಎಂತಹ ಶಕ್ತಿವಂತ. ಎಲ್ಲರದ್ದು ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಅಂತ ಹೇಳಿ ಮುಂದೆ ಭಗವದ್ಗೀತೆಯಲ್ಲಿ ಬರುತ್ತೆ. ಎಲ್ಲರ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿ ಎಲ್ಲರ ಆಗು ಹೋಗುಗಳನ್ನ ಗ್ರಹಿಸಿಟ್ಟುಕೊಂಡಿರ್ತಾನೆ ಭಗವಂತ. ಅಂತಹ ಭಗವಂತ ಏನು ಅರ್ಜುನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯ ಉಂಟು. ಆದ ಕಾರಣ ಈ ರೀತಿಯಲ್ಲಿ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳೋ ಒಂದು ಭಾವನೆಯನ್ನ ಕೃಷ್ಣ ಭಗವಂತ ಅರ್ಜುನನಿಗೆ ಕೊಡುವ ಕಾರಣ ಅವನು ಆ ರೀತಿಯಲ್ಲಿ ಬಾಯಲ್ಲಿ ಹೇಳಿದ. ಅವನಿಗೆ ನೋಡ್ಬೇಕು, ಯಾವುದೇ ತಾನ್ ನಿರೀಕ್ಷೇಹಂ ಯೋದ್ದು ಕಾಮಾನ್ ಅವಸ್ಥಿತಾನ್. ಅಂದ್ರೆ ಇಲ್ಲಿ ಕಾಣ್ತದೆ, ಅವನಿಗೂ ಗೊತ್ತಿಲ್ಲ ಯಾರ್ಯಾರು ಇದ್ದಾರೆ ಅಂತ ಹೇಳಿ. ಕೆಲವರದ್ದು ಗೊತ್ತಿರ್ತದೆ, ಎಷ್ಟು ಜನ ಇದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಿಲ್ಲ. ನಮ್ಮದು 7 ಅಕ್ಷೋಹಿಣಿ, ಅವರದ್ದು 11 ಅಕ್ಷೋಹಿಣಿ ಆದ್ರೂ ಕೂಡ ಅವನಿಗೆ ಯಾರ್ಯಾರು ಅಂತ ಹೇಳಿ ಗೊತ್ತಿಲ್ಲ. ಆದ ಕಾರಣ ನನ್ನನ್ನು ಕರ್ಕೊಂಡು ಹೋಗು ಮಧ್ಯಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಂದ, ಅಂದ್ರೆ ಕೌರವರ ಪಾರ್ಟಿಯಲ್ಲಿ ಯಾರೆಲ್ಲ ಯುದ್ಧಕ್ಕೆ ಸನ್ನಿದ್ಧರಾಗಿದ್ದಾರೆ, ಯಾರೆಲ್ಲ ಯುದ್ಧಕ್ಕೆ ಕಾತರರಾಗಿ ನಿಂತಿದ್ದಾರೆ, ಅವರನ್ನೆಲ್ಲ ನೋಡಬೇಕು ನಂಗೆ ಅಂತ ಹೇಳಿ ಅರ್ಜುನ ಹೇಳ್ತಾನೆ. ಹಾಗೆ ಹೇಳ್ತುವಾಗ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ 23. ಯೋತ್ಸ್ಯಮಾನಾನ ವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯ ಚಿಕೀರ್ಷವಃ.
ಅನುವಾದ ಮತ್ತು ಭಾವಾರ್ಥ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ. ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ. ಅಂದ್ರೆ ಧೃತರಾಷ್ಟ್ರನಿಗೆ ಸಪೋರ್ಟ್ ಮಾಡ್ತಾ ಯಾರೆಲ್ಲ ಇದ್ದಾರೆ ಆ ಕಡೆ ಪಕ್ಷದಲ್ಲಿ ನೋಡ್ಬೇಕು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಧೃತರಾಷ್ಟ್ರನ ಮಗನಾದ, ಯಾರು ಮಗ? ಧೃತರಾಷ್ಟ್ರನ ಮಗನಾದ ದುರ್ಯೋಧನನಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ನೋಡೋಣ ಅಂತ ಹೇಳಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ. ಭಾವಾರ್ಥ. ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ. ಇದು ರಹಸ್ಯ, ಯಾಕಂದ್ರೆ ಓಪನ್ ಆಗಿ ಯಾರಿಗೂ ಗೊತ್ತಿಲ್ಲ. ಆದುದರಿಂದ ದುರ್ಯೋಧನನ ಪಕ್ಷವನ್ನು ಸೇರಿದವರೆಲ್ಲ ಒಂದೇ ಬಗೆಯ ಜನರೇ ಆಗಿದ್ದಿರಬೇಕು. ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ. ಅವರೊಡನೆ ಶಾಂತಿ ಸಂಧಾನವನ್ನು ನಡೆಸುವ ಯೋಚನೆಯೇನೂ ಇರಲಿಲ್ಲ. ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತುದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು. ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ. ಇಲ್ಲಿ ನೋಡ್ಕೊಳ್ಬಹುದು ನಾವು ಏನು ಅಂತ ಹೇಳಿದ್ರೆ, ಕೃಷ್ಣ ಯಾವ ಪಕ್ಷದಲ್ಲಿ ಇದ್ದಾನೆ ಆಗ ಜಯ ಖಂಡಿತ ಇದೆ ಅಂತ ಹೇಳಿ ಇದರಲ್ಲಿ ಕೂಡ ಕ್ಲಿಯರ್ ಆಗ್ತದೆ. ಕೃಷ್ಣ ಪಕ್ಕದಲ್ಲೇ ಕುಳಿತಿದ್ದರಿಂದ ಜಯ ಖಂಡಿತ ಇದೆ, ಆದ್ರೂ ಕೂಡ ಡ್ಯೂಟಿ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಾನೆ. ಶ್ಲೋಕ 24. ಸಂಶಯ ಇದ್ರೆ ನಿಲ್ಲಿಸಿ ನನ್ನನ್ನ. ಸಂಜಯ ಉವಾಚ ಏವಂ ಉಕ್ತೋ ಋಷಿಕೇಶೋ ಗುಢಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಇಲ್ಲಿ ಕೃಷ್ಣ ನೇರವಾಗಿ ಇಲ್ಲಿ ಮಾತಾಡಿದ ಹಾಗೆ ಕಾಣದಿದ್ರು ಕೂಡ ಕೃಷ್ಣ ಮಾತಾಡ್ತಾ ಇದ್ದಾನೆ. ಇಲ್ಲಿ ಈ ಚಾಪ್ಟರ್ ಅಲ್ಲಿ ಕೃಷ್ಣ ಮಾತಾಡುದಿಲ್ಲ ನೇರವಾಗಿ, ಆದ್ರೆ ಈ ಒಂದು ವಿಷಯದಲ್ಲಿ ಸಂಜಯ್ ಹೇಳ್ತಾ ಇದ್ದಾನೆ. ಏವ ಮುಕ್ತೋ ಋಷಿಕೇಶೋ ಗುಢಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಅನುವಾದ. ಸಂಜಯನು ಹೇಳಿದ, ಹೇ ಭರತ ವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡು ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಇದು ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಉತ್ತಮವಾದ ರಥ ಅಂತ ಹೇಳಿ ಬಂದಿದೆ. ಉತ್ತಮ ಅಂತ ಹೇಳುವ ಪದಕ್ಕೆ ಯಾರಿಗಾದ್ರೂ ಅರ್ಥ ಗೊತ್ತಿದೆಯಾ? ಉತ್ತಮ ಅಂತ ಹೇಳುವ ಪದದ ಅರ್ಥ ಅಗ್ನಿಯಿಂದ ಕೊಟ್ಟಿದ್ದ ಅಂತ ಹೇಳಿದ್ರಲ್ಲ ಪ್ರಭು. ಅಲ್ಲ, ಅದು ಕರೆಕ್ಟ್. ಉತ್ತಮ ಅಂತ ಹೇಳುವ ಪದದ ಅರ್ಥ ಯಾರಿಗಾದ್ರೂ ಗೊತ್ತಿದೆಯಾ? ಪ್ರಭು ದಂಡವತ್ ಪ್ರಭು. ಉತ್ತಮ ಅನ್ನೋ ಪದ ಭಗವಂತನ್ಗೆ ಅನ್ವಯಿಸುತ್ತೆ ಪ್ರಭು. ಭಗವಂತನ ರಥ ಉತ್ತಮ ರಥ. ಕರೆಕ್ಟ್. ಆದ್ರೆ ಉತ್ತಮ ಅಂತ ಹೇಳುವ ಪದದ ಅರ್ಥ ಯಾರಿಗಾದ್ರೂ ಗೊತ್ತಾ? ಶ್ರೇಷ್ಠ ಪ್ರಭು. ಶ್ರೇಷ್ಠ. ಶ್ವೇತಾ? ಶ್ರೇಷ್ಠ. ಎಲ್ಲಕ್ಕಿಂತ ಶ್ರೇಷ್ಠವಾದ. ಎಲ್ಲಕ್ಕಿಂತ ಶ್ರೇಷ್ಠ. ಶ್ರೇಷ್ಠ, ಕರೆಕ್ಟ್. ಬೇರೆ ಯಾರಿಗಾದ್ರೂ ಹೇಳಲಿಕ್ಕಿದ್ಯಾ? ತಮ ಅಂದ್ರೆ ಏನು? ಅವರದು ತಮ ಅಂತ ಹೇಳಿದ್ರೆ ಅಂಧಕಾರ, ಅಂಧಕಾರ. ಅಂಧಕಾರದಿಂದ ಮೇಲಿದ್ದವ ಅಥವಾ ಅಂಧಕಾರದಿಂದ ಮೇಲಿದ್ದ ಎಲ್ಲ ವಿಚಾರಗಳಿಗೆ ಉತ್ತಮ ಅಂತ ಹೇಳ್ತಾರೆ. ಕೆಲವು ಭಕ್ತರಿಗೆ ನಾವು ಉತ್ತಮ ಭಕ್ತರು ಅಂತ ಹೇಳ್ತಾರೆ. ಅಂದ್ರೆ ಉತ್ತಮ ಅಂತ ಹೇಳುದು ನೀವು ಹೇಳಿದಾಗೆ, ಮಾತಾಜಿ ಹೇಳಿದಾಗೆ, ಉತ್ತಮ ಅಂತ ಹೇಳುದು ಭಗವಂತನಿಗೆ ಮಾತ್ರ. ಭಗವಂತನ ಜೊತೆ ಸಂಪರ್ಕದಲ್ಲಿ ಇದ್ದವರಿಗೆಲ್ಲರಿಗೂ ಉತ್ತಮ ಅಂತ ಹೇಳೋ ಪದ ಆಗ್ತದೆ. ತಮ ಅಂತ ಹೇಳಿದ್ರೆ ಅಂಧಕಾರ. ಅಂದ್ರೆ ಸೂರ್ಯನ ಬೆಳಕು ಯಾವಾಗ ಬರ್ತದೆ ಆಗ ಅಂಧಕಾರ ಹೋಗ್ತದೆ. ಅದೇ ರೀತಿ ಕೃಷ್ಣ ಯಾವಾಗ ಇದ್ದಾನೆ ಆಗ ತಮೋಗುಣ ಎಲ್ಲ ಹೋಗ್ತದೆ. ಅಂದ್ರೆ ಈ ರಥಕ್ಕೆ ಉತ್ತಮ ರಥ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರು ಕೊಟ್ಟದ್ದು ಹೌದು, ಆದರೆ ಕೃಷ್ಣ ಅಲ್ಲಿ ಕೂತ ಕಾರಣ ಅದಕ್ಕೆ ಉತ್ತಮ ಅಂತ ಹೇಳಿ ಹೆಸರು ಬಂತು.
ದೇವರು ಕೊಟ್ಟದ್ದು ಕರೆಕ್ಟ್, ಅಂದ್ರೆ ದೇವತೆಗಳು ಕೊಟ್ಟದ್ದು ಕರೆಕ್ಟ್, ಆದ್ರೆ ಭಗವಂತ ಅದರಲ್ಲಿದ್ದಾನೆ, ಆದ ಕಾರಣ ಅದು ಉತ್ತಮ. ಉತ್ತಮ ಅಂತ ಹೇಳಿದ್ರೆ ಸತ್ವ ರಜ ತಮಗಳಿಂದ ಮೇಲಿದ್ದವ ಅಂತ ಹೇಳಿ. ಸತ್ವ ರಜ ತಮ ಅಂದ್ರೆ ಶುದ್ಧ ಸತ್ವದಲ್ಲಿರುವಂತಹ ವ್ಯಕ್ತಿ. ಅದು ಯಾರು ಶುದ್ಧ ಶಕ್ತಿಯಲ್ಲಿ ಯಾವತ್ತಿರುವವನು? ಭಗವಂತ. ಅಂತ ಪರಮೋತ್ತಮ ಪರಮ ಪುರುಷ ಭಗವಂತನ ನೆಲೆಸಿರುವಂತಹ ಕುಳಿತಿರುವಂತಹ ರಥ, ಅದಕ್ಕೆ ಉತ್ತಮವಾದ ರಥ ಅಂತ ಹೇಳಿ. ಆ ಉತ್ತಮವಾದ ರಥವನ್ನ ಎಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ ಗುಡಾಕೇಶ? 2 ಸೈನ್ಯದ ಮಧ್ಯದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳಿ. ಇಲ್ಲಿ 2 ಪದದ ಅರ್ಥ ಶ್ರೀಲ ಪ್ರಭುಪಾದರು ಏನು ಹೇಳ್ತಾರೆ ಅಂತ ಮುಂದೆ ಹೋಗೋಣ. ಭಾವಾರ್ಥ. ಆದ ಕಾರಣ ನಾವೆಲ್ಲರೂ ಉತ್ತಮರಾಗಬೇಕಿದ್ರೆ, ನಾವೆಲ್ಲರೂ ಹೇಳ್ತಾರೆ ಅವರು ಉತ್ತಮರು ಇವರು ಉತ್ತಮರು, ಆದ್ರೆ ಯಾರು ಉತ್ತಮರಲ್ಲ. ಆ ರೀತಿಯಲ್ಲಿ ಯಾರು ಭಗವಂತನನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದಾರೆ ಅವರು ಮಾತ್ರ ಉತ್ತಮರಾಗ್ಲಿಕ್ಕೆ ಸಾಧ್ಯತೆ, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡುವಾನ ನಾವು. ನೋಡಿ, ನನ್ನ ಹತ್ರ ಈಗ 100 ರೂಪಾಯಿ ಇದೆ, ನಾನು ಅದನ್ನು ಬ್ಯಾಂಕ್ ಅಲ್ಲಿ ಹಾಕ್ತೀನಿ. ಆ 100 ರೂಪಾಯಿ ಕ್ರೆಡಿಟ್ ಆಯ್ತು ಅದು ನನಗೆ ಲಾಭ ಆಯ್ತಾ. ಅದು ರೂಮ್ ಯಾವಾಗ್ಲೂ ಬ್ಯಾಂಕ್ ಅಲ್ಲಿ ಇದೆ. ಆಯ್ತು, ನನಗೆ ಹಣವೇ ಇಲ್ಲ, ಬ್ಯಾಂಕಿಗೆ ಹೋಗಿ 100 ರೂಪಾಯಿ ಲೋನ್ ಮಾಡಿದೆ. ಒಂದು ಕಡೆ ನನಗೆ ಋಣ ಆಗಿದೆ, ಒಂದು ಕಡೆಯಲ್ಲಿ ನನಗೆ ಧನ ಅಂದ್ರೆ ಇದೆ. ಇದು ಎರಡಿಂದ ಕೂಡ ನಾನು ಬ್ಯಾಂಕಿಗೆ ಹೋಗ್ಲೇಬೇಕಲ್ಲವೇ? ನಾನು ಹಣ ತಗೊಂಡ್ರು ಕೂಡ ಬ್ಯಾಂಕಿಗೆ ಹೋಗಿ ಅದನ್ನು ಪುನಃ ಕಟ್ಟಬೇಕು. ಹಣ ಅಲ್ಲಿ ಇಟ್ರೆ ಅದರಿಂದ ತೆಗಿಬೇಕು. ಆದ ಕಾರಣ ಬ್ಯಾಂಕಿಗೆ ಹೋಗ್ಲೇಬೇಕಾಗತ್ತೆ. ಇದೇ ಪ್ರಾಬ್ಲಮ್. ನಾವು ಇಲ್ಲಿ ಒಳ್ಳೆ ಕಾರ್ಯ ಅಂತ ಹೇಳಿ ಮಾಡುತ್ತೇವೆ. ಆ ಒಳ್ಳೆ ಕಾರ್ಯದ ಋಣ ಅಥವಾ ಒಳ್ಳೆ ಕಾರ್ಯದ ಒಳ್ಳೆಯ ಕರ್ಮವನ್ನು ಅನುಭವಿಸ್ಲಿಕ್ಕೆ ನಾವು ವಾಪಸ್ ಇಲ್ಲಿಗೆ ಬರಬೇಕು. ಕೆಟ್ಟ ಕಾರ್ಯ ಮಾಡಿದರೆ ಕೆಟ್ಟದ್ದನ್ನು ಅನುಭವಿಸ್ಲಿಕ್ಕೆ ನಾವು ವಾಪಸ್ ಬರಬೇಕು. ಇದು ಎರಡೂ ಮಾಡದೆ ಭಗವಂತನ ಕರ್ಮ ಮಾಡಿದ್ರೆ, ಭಗವಂತನ ಕಡೆಗೆ ಕರ್ಮ ಮಾಡಿದ್ರೆ, ಆಗ ನಾವು ವಾಪಸ್ ಇಲ್ಲಿ ಬರ್ಲಿಕ್ಕಿಲ್ಲ. ಅಂದ್ರೆ ನಾವು ಬ್ಯಾಂಕಲ್ಲಿ ಅಕೌಂಟೇ ಇಲ್ಲ, ಆ ರೀತಿ ಆಗತ್ತೆ. ಅದಕ್ಕೆ ತಮೋ ಗುಣದಿಂದ ಹೊರಗೆ ಬರುದು ಅಂತ ಹೇಳಿದ್ರೆ ಇದೇ ವಿಚಾರ. ಯಾಕೆಂದ್ರೆ ಈ ಭೂ ಸೃಷ್ಟಿಯೇ ತಮೋಗುಣ. ಈ ಭೂ ಸೃಷ್ಟಿಯೇ ನಮ್ಮಂತಹ ಅಂದ್ರೆ ತಮಸ್ಸಿನಲ್ಲಿ ಇರುವವರಿಗೆ ಇರುವಂತಹ ಒಂದು ವಿಚಾರ ಇದು. ಅದಕ್ಕೋಸ್ಕರ ಇಲ್ಲಿ ತಮಸ್ಸಿನಿಂದ ಹೊರಗೆ ಹೇಗೆ ಬರುವುದು ಅಂತ ಹೇಳಿ ಈ ಗುಢಾಕೇಶ ಅಂತ ಹೇಳುವ ಪದ ಹೇಳ್ತದೆ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಢಾಕೇಶ ಎಂದು ಕರೆದಿದೆ. ಗುಢಾಕ ಎಂದರೆ ನಿದ್ರೆ, ನಿದ್ರೆ ಅಂದ್ರೆ ತಮೋಗುಣ. ನಿದ್ದೆಯನ್ನು ಗೆದ್ದವನು ಗುಢಾಕೇಶ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ, ಆಗ ತಮೋಗುಣದಿಂದ ಹೇಗೆ ಮೇಲೆ ಬರುವುದು ಅಂತ ಹೇಳಿ. ನಿದ್ದೆಯಿಂದ ಗೆದ್ದವನು, ನಿದ್ರೆಯನ್ನು ಗೆದ್ದವನೇ ಗುಢಾಕೇಶ. ಜ್ಞಾನ, ನಿದ್ರೆ ಅಂದ್ರೆ ಅಜ್ಞಾನ, ಜ್ಞಾನವಂತನು, ಜ್ಞಾನದಲ್ಲಿ ಇರುವವನು ಅವನು ನಿದ್ದೆಯನ್ನ ಗೆಲ್ತಾನೆ. ನಿದ್ದೆಯನ್ನು ಗೆಲ್ಲುದು ಅಂತ ಹೇಳಿದ್ರೆ ಒಂದು ದಿನ ನಿದ್ದೆ ಮಾಡದೇ ಇರುವುದಲ್ಲ, ನಿದ್ದೆ ಮಾಡ್ತಾ ಇರುವಾಗಲೂ ಕೃಷ್ಣನ ನೆನಪು ಇಟ್ಟುಕೊಳ್ಳುವಂಥದ್ದು. ಅದನ್ನು ಎಲ್ಲ ಆಚಾರ್ಯರುಗಳು ಮಾಡ್ತಾರೆ. ಉದಾಹರಣೆಗೆ ಭಗವಂತ ಕೃಷ್ಣನೇ ಕ್ಷೀರ ಸಾಗರದಲ್ಲಿ ಅವನ ವಿಸ್ತಾರ ರೂಪವಾದಂತಹ ಮಹಾವಿಷ್ಣು ಕ್ಷೀರ ಸಾಗರದಲ್ಲಿ ಮಲಕಿರುವಾಗ ಅವನು ಯೋಗ ನಿದ್ರೆ ಮಾಡ್ತಾನೆ. ಯೋಗ ನಿದ್ರೆ ಮಾಡುವುದು ಅಂತಂದ್ರೆ ನಿದ್ರೆ ಅಲ್ಲ, ಯೋಗ ನಿದ್ರೆ ಅಂತ ಹೇಳಿದ್ರೆ ಧ್ಯಾನ ಮಾಡುವಂಥದ್ದು. ಇದೇ ರೀತಿಯಲ್ಲಿ ನಿದ್ದೆ ಮಾಡುವಾಗ ತುಂಬಾ ಜನ ಧ್ಯಾನ ಮಾಡ್ತಾರೆ. ಅಂತಹ ನಿದ್ರೆಯನ್ನು ಕೃಷ್ಣ ಪ್ರಜ್ಞೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನನ್ನು ನೆನಪಿಸಿಕೊಂಡು ಇವತ್ತಿಂದ ನೀವು ಪ್ರಯತ್ನ ಪಡಿ, ಮಲಗುವಕ್ಕಿಂತ ಮುಂಚೆ ಹರೇ ಕೃಷ್ಣ ಮಹಾಮಂತ್ರವನ್ನ ಎಷ್ಟಾಗ್ತದಷ್ಟು, ನಿದ್ದೆ ಬರುವ ತನಕ ಎಷ್ಟಾಗ್ತದಷ್ಟು ಜಪ ಮಾಡಿದ್ರೆ ಸ್ವಲ್ಪ ದಿನಗಳಲ್ಲಿ ನಮಗೆ ಕೃಷ್ಣ ಪ್ರಜ್ಞೆ ಮಲಗಿರುವಾಗಲೂ ಆಗ್ತದೆ. ಅದ್ರಲ್ಲಿ ಏನು ಸಂಶಯ ಇಲ್ಲ. ವಾಪಸ್ಸು ಬೆಳಿಗ್ಗೆ ಏಳುವಾಗ ಕೂಡ ಕೃಷ್ಣನ ಹೆಸರೇ ಬರ್ತದೆ. ಅರ್ಜುನನಿಗಾಗ್ಲಿ ಹನುಮಂತನಿಗಾಗ್ಲಿ, ಅರ್ಜುನ ಹೇಳ್ತಾನೆ, ಹನುಮಂತ ನಾರದರಿಗೆ ಹೇಳ್ತಾರೆ, ನನ್ನ ದೇಹವನ್ನ ತುಂಡು ತುಂಡು ಮಾಡಿದರೆ ಪ್ರತಿಯೊಂದು ಅಂಗಗಳಲ್ಲೂ ಕೃಷ್ಣ ಅಥವಾ ರಾಮನ ಹೆಸರು ಬರ್ತದೆ. ನೀವೆಲ್ಲ ಕೇಳಿರ್ತೀರಿ ಇದನ್ನ. ಹರಿದಾಸ್ ಠಾಕೂರ್ ಅಂತ ಹೇಳಿ ಜ್ಞಾನಿ ಮಹಾಭಕ್ತ ಚೈತನ್ಯ ಮಹಾಪ್ರಭುಗಳ ಅನುಯಾಯಿ, ಅವ್ರೇನು ಹೇಳ್ತಾರೆ, ಮುಸ್ಲಿಮರಾದ್ರೂ ಕೂಡ, ಮುಂದೆ ಬರ್ತದೆ ಅವರ ಕತೆ, ಮುಸ್ಲಿಮರಾದ್ರೂ ಕೂಡ ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ನಿರಂತರ ಜಪ ಮಾಡ್ತಿದ್ರು. ನಿರಂತರ ಜಪ ಮಾಡಿ 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 3 ಲಕ್ಷಕ್ಕಿಂತಲೂ ಜಾಸ್ತಿ ಜಪ ಮಾಡ್ತಿದ್ರು. 196 ರೌಡಗಿಂತ ಜಾಸ್ತಿ ಜಪ ಮಾಡ್ತಿದ್ರು. ಜಪ ಮಾಡಿ 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 ಏನಾಗ್ತಿದೆ ಅಂತ ಹೇಳಿದ್ರೆ, ಅವರು ಮುಸ್ಲಿಮರೇ ಬೇರೆಯವರಿಗೆ ಹೇಳ್ತಾರೆ, ನನ್ನನ್ನು ತುಂಡು ತುಂಡು ಮಾಡಿ ಎಸೆದಿದ್ರೆ ಪ್ರತಿ ನನ್ನ ರೋಮಗಳಲ್ಲಿ ಕೂಡ ಕೃಷ್ಣನ ಹೆಸರೇ ಬರ್ತದೆ ಅಂತ ಹೇಳಿ. ಈ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕು. ಎಷ್ಟಾಗ್ತದೆ ಅಷ್ಟು ನಾವು ಸಮಯವನ್ನು ವ್ಯರ್ಥ ಮಾಡದೆ, ನಮಗೆ ಸಮಯ ಸಿಗುವಾಗ ಮಹಾಮಂತ್ರದ ಜಪ ಮಾಡ್ತಾ ಇರಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಪಟಗಳಲ್ಲಿ ಆ ಹರೇ ಕೃಷ್ಣ ಮಹಾಮಂತ್ರ ರಿಜಿಸ್ಟರ್ ಆಗ್ತದೆ.
ಆ ರಿಜಿಸ್ಟರ್ ಆದ ಹರೇ ಕೃಷ್ಣ ಮಹಾಮಂತ್ರದಿಂದ ಏನಾಗ್ತದೆ? ಹೃದಯ ಶುದ್ಧಿ ಆಗ್ತದೆ. ಆ ಹೃದಯ ಶುದ್ಧಿಯಿಂದ ಪುನಃ ಪುನಃ ಜಾಸ್ತಿ ಹರೇ ಕೃಷ್ಣ ಜಪ ಮಾಡುವಂತ ಆಗ್ತದೆ. ಹೃದಯ ಶುದ್ಧಿಯ ಲಕ್ಷಣ ಏನು ಅಂತ ಹೇಳಿದ್ರೆ ನನಗೆ ಪುನಃ ಅದನ್ನು ಜಾಸ್ತಿ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಈ ನಿದ್ರೆಯಿಂದ ಹೊರಗೆ ಬರುವುದು ಅಂತ ಹೇಳಿದ್ರೆ ನಿದ್ದೆ ಮಾಡದೇ ಇರುವಂತದ್ದಲ್ಲ. ನಿದ್ದೆಯು ಕೂಡ ತಮೋ ಗುಣದ ಹೊರತಾಗಿ ಭಗವಂತನ ಕಡೆಗೆ ಹೋಗುವಂತ ನಿದ್ದೆ ಆಗ್ತದೆ. ಕೃಷ್ಣನೊಡನೆ ಮುಂದೆ ಹೋಗ್ತಾ ಇದ್ದೇನೆ. ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದ. ಕೃಷ್ಣನೊಂದಿಗೆ ಗೆಳೆತನ ಅಂತ ಹೇಳಿದ್ರೆ ಅಂತ ಕೃಷ್ಣನನ್ನು ದಾಸರೂಪವಾಗಿ ಇಲ್ಲದಿದ್ರೆ ಸಖ್ಯ ರೂಪವಾಗಿ ಸೇವೆ ಮಾಡಿದಂಥ ವ್ಯಕ್ತಿ ಅರ್ಜುನ. ಅರ್ಜುನ ದಾಸ್ಯ ಕೂಡ ಇತ್ತು ಅದರಲ್ಲಿ, ದಾಸ್ಯ ಮತ್ತು ಸಖ್ಯ ಭಾವದಲ್ಲಿ ಸೇವೆ ಮಾಡಿದಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ನಾವು ಕೂಡ ಅರ್ಜುನನನ್ನ ನೋಡ್ಕೊಂಡು ಅವನು ಹೇಗೆ ಮಾಡ್ತಾನೆ ಅದೇ ರೀತಿಯಲ್ಲಿ ನಾವು ಸಹ ಭಗವಂತನ ದಾಸರಾಗಿ ಅವನ ಹೆಸರನ್ನ ತಗೊಳ್ತಾ ಇದ್ರೆ ನಮಗೆ ಕೂಡ ಅಜ್ಞಾನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಕೃಷ್ಣನ ಮಹಾಭಕ್ತನಾಗಿ ಅವನಿಗೆ ಕೃಷ್ಣನನ್ನು ಒಂದು ಕ್ಷಣವೂ ಮರೆಯಲು ಸಾಧ್ಯವಿರಲಿಲ್ಲ. ಏಕೆಂದರೆ ಇದೇ ಭಕ್ತನ ಸ್ವಭಾವ. ಭಕ್ತ ಯಾವತ್ತೂ ಕೃಷ್ಣನನ್ನು ಮರೆತಿರ್ಲಿಕ್ಕೆ ಸಾಧ್ಯ ಇಲ್ಲ. ಜಾಗೃತಾವಸ್ಥೆಯಲ್ಲಾಗಲಿ ನಿದ್ರೆಯಲ್ಲಾಗಲಿ ಭಕ್ತನು ಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಯೋಚಿಸದಿರುವ ಒಂದು ಕ್ಷಣವೂ ಇಲ್ಲ. ಯಾವತ್ತು ಕೃಷ್ಣನ ರೂಪ, ಹೆಸರು, ಗುಣ, ಲೀಲೆ ಇವುಗಳನ್ನ ಮೆಲುಕು ಹಾಕ್ತಾ ಇರ್ತಾನೆ. ಯಶೋಧ ಮಾತೆ ಮೊಸರು ಕಡಿತಾ ಇರುವಾಗ ನೀವು ಕೇಳಿರ್ತೀರಿ, ಈಗ ದಾಮೋದರ ಮಾಸ ಆಯ್ತಲ್ಲವೇ, ದಾಮೋದರ ಮಾಸದಲ್ಲಿ ಮೊಸರು ಕಡಿಯುವಂತಹ ಒಂದು ಲೀಲೆ. ಆ ಮೊಸರು ಕಡಿತಾ ಇರುವಾಗ ಕೃಷ್ಣನ ಬಗ್ಗೆ ಹೊಗಳ್ತಾ ಇರುವಂತಹ ಕೀರ್ತನೆಗಳನ್ನು ಮಾಡುವಂತಹ ಒಂದು ಸ್ಥಿತಿಗತಿಯನ್ನ ನಾವು ಕೇಳಿದ್ದೇವೆ ಆ ಕಥೆಯಲ್ಲಿ. ಈ ರೀತಿಯಲ್ಲಿ ಭಕ್ತರಾಗುವವರು ಯಾವತ್ತು 24 ಗಂಟೆಗಳು ಕೂಡ ಕೃಷ್ಣನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಜ್ಞಾನ ಮತ್ತು ವೈರಾಗ್ಯ ತನ್ನಿಂದ ತಾನೇ ಬರ್ತದೆ ಅಂತೇಳಿ. ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಜ್ಞಾನ ಮತ್ತು ವೈರಾಗ್ಯ ತನ್ನಿಂದ ತಾನೇ ಬರ್ತದೆ. ನಾವು ಜ್ಞಾನ ಮತ್ತು ವೈರಾಗ್ಯಕ್ಕೆ ಪ್ರಯತ್ನ ಪಡಬೇಕಿಲ್ಲ. ನನಗೆ ಇನ್ನೂ ಜ್ಞಾನ ಬೇಕು, ಇಲ್ಲ, ಪ್ರಯತ್ನ ಪಡುವ ಅಗತ್ಯ ಇಲ್ಲ. ಆಯ್ತು, ನನಗೆ ಏನು ಬೇಡ ಇನ್ನು ಅಂತ ಹೇಳಿ ವೈರಾಗ್ಯ ಮಾಡೋ ಪ್ರಯತ್ನ ಇಲ್ಲ. ನಾವು ಏನು ಮಾಡಬೇಕು? ಚಂದ ಭಕ್ತಿ ಮಾಡಬೇಕು, ಚಂದವಾಗಿ ಜಪ ಮಾಡಬೇಕು, ಚಂದವಾಗಿ ವಿಗ್ರಹದ ಸೇವೆ ಮಾಡಬೇಕು. ಭಗವಂತನಿಗೆ ನಾವು ಮಾಡಿದ ಸಾತ್ವಿಕ ಆಹಾರವನ್ನು ಅರ್ಪಣೆ ಮಾಡಿ ಅದನ್ನ ನಾವು ಸ್ವೀಕರಿಸಬೇಕು. ಈ ರೀತಿ ಮಾಡುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ತನು ಮನಗಳೆಲ್ಲ ಶುದ್ಧವಾಗಿ ಕೃಷ್ಣನ ಕಡೆ ಹೋಗ್ಲಿಕ್ಕೆ ಸನ್ನದ್ಧರಾಗ್ತೇವೆ ನಾವು. ಹೀಗೆ ಕೃಷ್ಣನ ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲ. ನಾನು ನಿನ್ನೆ ಕಬ್ಬಿಣದ ಉದಾಹರಣೆ ಕೊಟ್ಟಿದ್ದೇವೆ. ನಾವೆಲ್ಲ ಕಬ್ಬಿಣದಂತೆ, ಅಂದ್ರೆ ಸುಮ್ಮನೆ ಬಿಟ್ರೆ ರಷ್ಟು ಹೊಡಿತದೆ. ಆ ರಷ್ಟು ಹೊಡಿಬಾರದು. ಆ ಕಬ್ಬಿಣಕ್ಕೆ ಒಳ್ಳೆ ರೀತಿಯ ಸಂಪರ್ಕ ಕೊಡಬೇಕು. ಆ ಸಂಪರ್ಕವೇ ಕೃಷ್ಣ ಅಂತ ಹೇಳಿದ್ರೆ ಬಂಗಾರ. ಕೃಷ್ಣನ ಹತ್ತಿರ ಹೋಗ್ಬೇಕು ನಾವು. ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಎಂದು ಹೆಸರು. ಮುಂದೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಸಮಾಧಿ ಅಂದ್ರೆ ಎಂತ ಅಂತ ಹೇಳಿದ್ರೆ ಸಮ್ಯಕ್ ಅಧೀಯತೆ ಅಸ್ಮಿನ್ ಆತ್ಮತತ್ವ ಯಾಥಾತ್ಮ್ಯಂ ಅಂತ ಹೇಳ್ತಾರೆ. ಸಮ್ಯಕ್ ಅಧೀಯತೆ ಅಸ್ಮಿನ್ ಅಂದ್ರೆ ಯಾವತ್ತು ಈ ನಾವು ಆತ್ಮ ಅಲ್ವೇ. ಮುಂದಿನ 2ನೇ ಚಾಪ್ಟರ್ ಅಲ್ಲಿ ಇದರ ಬಗ್ಗೆ ಸಂಪೂರ್ಣ ವಿವರ ಸಿಗ್ತದೆ ನಮಗೆ. ಆದ್ರೂ ಕೂಡ ಒಂದು ಹೇಳ್ತೇನೆ, ನಾವು ಆತ್ಮ, ನಾವು ಈ ಶರೀರ ಅಲ್ಲ. ಈ ಆತ್ಮದ ನಿಜವಾದ ಗುಣ ಎಂತ ಅಂತ ಹೇಳಿದ್ರೆ ಭಗವಂತನಿಗೆ ಶರಣಾಗುವಂಥದ್ದು, ಭಗವಂತನಿಗೆ ಸೇವೆ ಮಾಡುವಂಥದ್ದು. ಆ ಭಗವಂತನಿಗೆ ಶರಣಾಗುವುದು, ಸೇವೆ ಮಾಡುವುದು ಅಂದ್ರೆ ಏನು ಅಂತ ಹೇಳಿದ್ರೆ ಯಾವತ್ತೂ ಭಗವಂತನನ್ನೇ ನೆನಪು ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಸಮಾಧಿ ಅಂತ ಹೇಳುವಂಥದ್ದು. ಯಾವತ್ತು ಕೃಷ್ಣನ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ, ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಇದ್ರೆ ಅದಕ್ಕೆ ಸಮಾಧಿ ಅಂತ ಹೇಳುದು. ಸಮಾಧಿ ಸ್ಥಿತಿ ಅಂತ ಹೇಳಿದ್ರೆ ಬೇರೆ ಏನು ಇಲ್ಲ ಯೋಚನೆ, ಬರೀ ಕೃಷ್ಣನದ್ದೇ ಯೋಚನೆ. ಹೃಷಿಕೇಶನಾದ ಎಂದರೆ ಎಲ್ಲ ಜೀವಿಗಳ ಇಂದ್ರಿಯಗಳ ಮತ್ತು ಮನಸ್ಸುಗಳ ನಿರ್ದೇಶಕನಾದ ಕೃಷ್ಣನಿಗೆ ಅರ್ಜುನನು ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳಿದುದಕ್ಕೆ ಕಾರಣ ಅರ್ಥವಾಯಿತು. ಅವನು ಹಾಗೆಯೇ ಮಾಡಿ ಅನಂತರ ಈ ಮಾತುಗಳನ್ನು ಹೇಳಿದನು. ಆಯ್ತಾ? ಈ ರೀತಿಯಲ್ಲಿ ಮಾತುಗಳನ್ನು ಹೇಳ್ತಾನೆ. ಈಗ ಒಂದು ವಿಚಾರ ನೋಡಿ, ಹೃಷಿಕೇಶ ಅಂತ ಹೇಳಿದ್ರೆ ಎಲ್ಲರ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂತ ವ್ಯಕ್ತಿ. ಆದರೆ ನೋಡಿ, ಇಲ್ಲಿ ಭಗವಂತ ತನ್ನ ಭಕ್ತನಾದ ಅರ್ಜುನನ ಒಂದು ಇಂದ್ರಿಯಕ್ಕೆ ದಾಸನಾದ. ಯಾವ ಇಂದ್ರಿಯ? ವಾಗ್ ಇಂದ್ರಿಯಕ್ಕೆ ದಾಸನಾದ.
ಕೃಷ್ಣ ಅರ್ಜುನನ ಒಂದು ಮಾತಿಗೆ, ಅಂದ್ರೆ ವಾಕ್ ಇಂದ್ರಿಯ ಅಂತ ಹೇಳ್ತಾರೆ, ಬಾಯಿ ಮಾತಿಗೆ, ಅರ್ಜುನನ ಬಾಯಿ ಮಾತಿಗೆ ಕೃಷ್ಣ ದಾಸನಾದ. ಅಂದ್ರೆ ದಾಸನಾದ ಕೃಷ್ಣ ಅಂತ. ಕೃಷ್ಣನ ದಾಸ ಯಾರು? ಅರ್ಜುನ. ಅರ್ಜುನನ ದಾಸನಾದ ಕೃಷ್ಣ ರಥವನ್ನ ಸಾರಥಿಯಾಗುವ ಮೂಲಕ, ರಥವನ್ನು ಕೊಂಡು ಹೋಗುವಂತಹ ಸಾರಥಿಯಾಗುವ ಮೂಲಕ. ಆದ ಕಾರಣ ಕೃಷ್ಣ ಎಷ್ಟು ಭಕ್ತ ವತ್ಸಲ ಅಂತ ನಮಗೆ ಅರ್ಥ ಮಾಡ್ಕೊಳ್ಬಹುದು. ಎಂತ ಮಹಾಭಕ್ತ ವತ್ಸಲ ಅಂತ ಹೇಳಿದ್ರೆ, ಅವನಿಗೆ ಸಂಪೂರ್ಣ ವೈರಾಗ್ಯ ಇದೆ. ಅವನಿಗೆ ಪದವಿ ಏನೂ ಬೇಡ, ಸಂಪೂರ್ಣ ವೈರಾಗ್ಯವನ್ನು ತೋರಿಸುವಂತಹ ಒಂದು ಕೃಷ್ಣನ ಲೀಲೆ ಇದು. ಒಂದು ಸಂಪೂರ್ಣ ವೈರಾಗ್ಯ, ಅವನಿಗೆ ಏನೂ ಇಲ್ಲ, ಭಗವಂತನಿಗೆ ಏನೂ ಬೇಡ ಅಂತ ಹೇಳುದು ಕಾಣ್ತದೆ. ಯಾಕಂದ್ರೆ ಪರಮೋತ್ತಮ ಪರಮ ಪುರುಷ ಒಂದು ಗಾಡಿ ಡ್ರೈವ್ ಮಾಡುವಂತಹ ಒಂದು ಸ್ಥಿತಿ ನೋಡಿ ನೀವು, ಗಾಡಿ ಡ್ರೈವ್ ಮಾಡುವಂತಹ ಸ್ಥಿತಿ, ಅಷ್ಟು ಇದ್ದವನು ಅದು ಮಾಡ್ತಾನೆ ಅಂತ ಹೇಳಿದ್ರೆ ಇದೊಂದು ವೈರಾಗ್ಯದ, ಪರಮೋತ್ತಮ ಪರಮ ಪುರುಷನ ಉತ್ತಮವಾದಂತಹ ವೈರಾಗ್ಯದ ಲಕ್ಷಣ ಇದು. ಶ್ಲೋಕ 25. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹಾಈಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರೂನ್ ಇತಿ. ಭೀಷ್ಮ ದ್ರೋಣ ಪ್ರಮುಖತಃ. ಭೀಷ್ಮ ಅನುವಾದ ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಭಗವಂತನು ಪಾರ್ಥ ಇಲ್ಲಿ ನೆರೆದಿರುವ ಎಲ್ಲ ಕೌರವರನ್ನು ನೋಡು ಎಂದನು. ನೋಡಿ ಭಗವಂತ ಏನ್ ಹೇಳ್ತಾನೆ, ಇಲ್ಲಿರುವ ಎಲ್ಲ ಕೌರವರನ್ನು ನೋಡು ಅಂತ ಹೇಳ್ತಾ ಇದ್ದಾನೆ. ಭಾವಾರ್ಥ, ಎಲ್ಲ ಜೀವಿಗಳ ಪರಮಾತ್ಮನಾಗಿ ಕೃಷ್ಣನು ಪಾರ್ಥನ ಮನಸ್ಸಿನ ವ್ಯಾಪಾರಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಇಲ್ಲಿ ಋಷಿಕೇಶ ಎನ್ನುವ ಪದವನ್ನು ಬಳಸಿರುವುದು ಆತನಿಗೆ ಎಲ್ಲವೂ ತಿಳಿದಿತ್ತು ಎನ್ನುವುದನ್ನು ತೋರಿಸುತ್ತದೆ. ಪಾರ್ಥ ಎಂದರೆ ಪೃಥಾ ಅಥವಾ ಕುಂತಿಯ ಮಗ. ಕುಂತಿಯ ಇನ್ನೊಂದು ಹೆಸರು ಪೃಥೆ ಅಥವಾ ಪೃಥಾ. ಈ ಶಬ್ದದ ಬಳಕೆಯು ಅರ್ಥವತ್ತಾಗಿದೆ. ಅರ್ಜುನನು ಕೃಷ್ಣನ ತಂದೆ ವಸುದೇವನ ತಂಗಿಯಾದ ಪೃಥೆಯ ಮಗ. ಈ ಕಾರಣಕ್ಕಾಗಿ ತಾನು ಅರ್ಜುನನ ಸಾರಥಿಯಾದೆ ಎನ್ನುವುದನ್ನು ಕೃಷ್ಣ ಅರ್ಜುನನಿಗೆ ತಿಳಿಯಬಯಸಿದೆ. ಸುಮ್ಮನೆ ಅಲ್ಲ, ನೀನು ಕ್ಷತ್ರಿಯ, ನನ್ನ ಸಂಬಂಧಿ, ನೀನು ನನ್ನ ಸಂಬಂಧಿ ಮಾತ್ರವಲ್ಲದೆ ನೀನೊಬ್ಬ ಕ್ಷತ್ರಿಯ, ಆದ ಕಾರಣ ನಾನು ನಿನ್ನ ಸಾರಥಿಯಾದೆ ಅಂತ ಹೇಳಿ ಒಳಗಿಂದ ಒಳಗೆ ಅದು ಗೊತ್ತಾಗ್ತದೆ. ಕೃಷ್ಣನು ಅರ್ಜುನನಿಗೆ ಕೌರವರನ್ನು ನೋಡು ಎಂದುದರ ಅರ್ಥವೇನು? ಅರ್ಜುನನು ಯುದ್ಧ ಮಾಡದಿರಲು ಬಯಸಿದ್ದನೆ. ಒಂದು ಮನಸ್ಸಿನಲ್ಲಿ ಆಗ್ತಾ ಉಂಟು, ಯುದ್ಧ ಮಾಡದಿರಲು ಬಯಸಿದ್ದನೆ. ಕೃಷ್ಣನು ತನ್ನ ಸೋದರತ್ತೆ ಕುಂತಿಯ ಮಗನಿಂದ ಇಂತಹ ನಡತೆಯನ್ನು ನಿರೀಕ್ಷಿಸಲಿಲ್ಲ. ಅರ್ಜುನನ ಮನಸ್ಸಿನ ಮುಂದಿನ ಸ್ಥಿತಿಯನ್ನು ಹೀಗೆ ಭಗವಂತನು ವಿನೋದವಾಗಿ ಸೂಚಿಸಿದ. ಅಂದ್ರೆ ಮುಂದೆ ಅರ್ಜುನನು ಏನು ಹೇಳ್ತಾನೆ ಅಂತ ಹೇಳಿ ಕೃಷ್ಣನಿಗೆ ಗೊತ್ತುಂಟು ಅಂತ ಅರ್ಥ ಇದರದ್ದು. ಶ್ಲೋಕ 26. ತತ್ರಾಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ತಾನ್ ಸಮೀಕ್ಷ್ಯ, ಅದನ್ನು ನೋಡೋಣ. ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ಚಿಕ್ಕಪ್ಪ, ದೊಡ್ಡಪ್ಪಂದಿರು, ತಾತಂದಿರು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಭಾವಾರ್ಥ, ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡನು. ಭೂರಿಶ್ರವನಂತಹ ತನ್ನ ತಂದೆಯ ಒರಗೆಯವರು, ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು, ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು, ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು, ದುರ್ಯೋಧನನಂತಹ ಸೋದರರು, ಲಕ್ಷ್ಮಣನಂತಹ ಮಕ್ಕಳು, ಅಶ್ವತ್ಥಾಮರಂತಹ ಸ್ನೇಹಿತರು, ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು. ತನ್ನ ಹಲವರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು. ಎರಡು ಸೈನ್ಯಗಳನ್ನು ನೋಡ್ತಾ ಇದ್ದಾನೆ. ಎರಡು ಸೈನ್ಯಗಳನ್ನು ಡಿಫರೆಂಟ್ ಆಗಿ ನೋಡ್ತಾ ಇಲ್ಲ. ಧೃತರಾಷ್ಟ್ರ ಏನು ಹೇಳಿದ? ನನ್ನವರು ಮತ್ತು ಅವರು, ಪಾಂಡವರು ಅಂತ. ಅರ್ಜುನ ನೋಡಿ, ಇಲ್ಲಿ ಭಗವಂತನ ಭಕ್ತನಾದ ಅರ್ಜುನ ಎಲ್ಲರನ್ನು ನೋಡಿ ಎಲ್ಲರೂ ನನ್ನವರು ಅಂತ ಅಂದ್ಕೊಳ್ತಿದ್ದಾನೆ. ಎಲ್ಲರೂ ನನ್ನವರು. ಇದು ಭಕ್ತನ ಗುಣ. ಇದು ವರ್ಣಾಶ್ರಮದ ಗುಣ ಅಲ್ಲ, ಇದು ಭಕ್ತನ ಗುಣ. ಭಕ್ತನ ಗುಣ ಅಂದ್ರೆ ಎಲ್ಲ ಆತ್ಮವು ನನ್ನವರು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಎಲ್ಲ ಆತ್ಮವು ನಮ್ಮವರು ಅಂತ ತಿಳ್ಕೊಳ್ಳುವಂಥದ್ದು.
ಆ ರೀತಿಯ ಒಂದು ಭಕ್ತನ ಒಂದು ಸ್ವರೂಪ, ಭಕ್ತನ ಒಂದು ಮನಸ್ಸು ಅರ್ಜುನನಲ್ಲಿ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ತದೆ ನಮಗೆ. ತನ್ನ ಹಲವರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡಾದ ಮೇಲೆ ಏನಾಗ್ತದೆ ನೋಡೋಣ. ತಾನ್ ಸಮೀಕ್ಷಸ ಕೌಂತೇಯ, ಅದನ್ನು ಸಮೀಕ್ಷೆ ಮಾಡ್ತಾನೆ, ಎಲ್ಲರನ್ನು ನೋಡ್ತಾನೆ. ಕೌಂತೇಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಕೃಪಯಾ ಪರಯಾವಿಷ್ಠೋ ವಿಷೀದನ್ನಿಧಮಬ್ರವೀತ್. ಅನುವಾದ: ಕುಂತಿಯ ಮಗ ಅರ್ಜುನನು ಈ ಎಲ್ಲ ನೆಂಟರಿಷ್ಟರನ್ನು ಕಂಡಾಗ ತುಂಬಾ ಭಾವಪರವಶನಾಗಿ ಹೀಗೆ ಹೇಳಿದನು. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಸ್ವಜನಂ ಅಂತ ಹೇಳ್ತಾನೆ, ಎಲ್ಲರನ್ನು ಸ್ವಜನ ಅಂತ, ಎಲ್ಲರೂ ನಮ್ಮವರು ಅಂತ ಹೇಳ್ತಿದ್ದಾನೆ. ಇದು ತುಂಬಾ ಇಂಪಾರ್ಟೆಂಟ್ ವಾಕ್ಯ, ಈ ಸ್ವಜನ ಅಂತ ಹೇಳುವಂಥದ್ದು. ನಾವೆಲ್ಲರೂ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವೆಲ್ಲ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವೆಲ್ಲ ಏನ್ ಮಾಡ್ತೇವೆ, ನಮ್ಮ ಮನೆಯಲ್ಲಿ ಆದ್ರೂ ಎಲ್ಲಿ ಆದ್ರೂ ಕೂಡ ನಾವು ಡಿಫರೆನ್ಶಿಯೇಟ್ ಮಾಡ್ತೇವೆ. ಇದು ನನ್ನವರು, ಇದು ಅವರು ಅಂತ ಹೇಳಿ. ನಿಜವಾಗಿ ಕೂಲಂಕುಷವಾಗಿ ನೋಡಿದ್ರೆ ಏನೂ ಇಲ್ಲ ಹಾಗೆ, ಏನೂ ಇಲ್ಲ ಹಾಗೆ. ನನ್ನವರು ಮತ್ತು ಪರರು ಅಂತ ಏನೂ ಇಲ್ಲ, ಎಲ್ಲರೂ ನಮ್ಮವರೇ. ಯಾಕೆಂದ್ರೆ ಎಲ್ಲರೂ ವೈಷ್ಣವರೇ. ಯಾಕೆಂದ್ರೆ ಈ ಆತ್ಮ ಅಂತ ಹೇಳುವಂಥದ್ದು ಕೃಷ್ಣನ ಒಂದು ಅಂಗ. ಕೃಷ್ಣ ಆತ್ಮವು ಕೃಷ್ಣ ಇಲ್ಲದಿದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಇಲ್ಲದಿದ್ರೆ ಆತ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನಿಗೆ ಆತ್ಮ ಅಗತ್ಯ ಇಲ್ಲ, ಆದ್ರೂ ಕೃಷ್ಣನಿಗೆ ಆತ್ಮ ಅಗತ್ಯ ಇಲ್ಲದಿದ್ರೂ ಕೂಡ ಕೃಷ್ಣನಿಗೆ ಅದೊಂದು ಖುಷಿ. ಆದ ಕಾರಣ ಆತ್ಮಗಳು, ನಾವೆಲ್ಲ ಆತ್ಮಗಳು ಯಾವಾಗ ಇರಕ್ಕೆ ಸಾಧ್ಯ? ಕೃಷ್ಣನಗೊಟ್ಟಿಗೆ ಸಂಬಂಧ ಇರುವಾಗ ಮಾತ್ರ. ಈಗ ಎಲ್ಲರಿಗೂ ಕೃಷ್ಣನೊಟ್ಟಿಗೆ ಸಂಬಂಧ ಇದ್ದ ಕಾರಣ ನಾವು ಸ್ವಜನರು, ಎಲ್ಲರನ್ನೂ ಸ್ವಜನರಂತ ತಿಳ್ಕೊಳ್ಬೇಕಾಗ್ತದೆ. ಎಲ್ಲರೂ ನಮ್ಮ ಸ್ವಜನರು. ಇದು ಅರ್ಜುನನ ಮನಸ್ಥಿತಿ. ಅಲ್ಲಿ ಧೃತರಾಷ್ಟ್ರನಾಗ್ಲಿ ದುರ್ಯೋಧನನಾಗ್ಲಿ ಈ ಮನಸ್ಥಿತಿಯಲ್ಲಿಲ್ಲ. ಅವರು ಡಿವೈಡ್ ಅಂಡ್ ರೂಲ್ ಅಂತ ಹೇಳುವಂತಹ ಒಂದು ವಾಕ್ಯವನ್ನ ಅನುಸರಿಸಿ ಡಿವೈಡ್ ಮಾಡಿ ರೂಲ್ ಮಾಡುವಂತಹ ವಿಚಾರ ಅವರ ಮನಸ್ಸಲ್ಲಿ. ಆದ್ರೆ ಅರ್ಜುನ ಹಾಗೆಲ್ಲ, ಅವನಿಗೆ ಏನ್ ಅನ್ನಿಸ್ತಾ ಇದೆ? ಎಲ್ಲರೂ ನಮ್ಮವರು, ಅಯ್ಯೋ ಇಷ್ಟೆಲ್ಲ ಪ್ರಾಣ ಹತ್ಯೆ ಆಗ್ತದೆ, ಇದರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ದಾನೆ. ಆದ್ರೆ ಇದರ ಹಿಂದೆ ಒಂದು ನೋಡ್ಬೇಕು, ಒಂದು ಧರ್ಮ ಅಂತ ಇದೆಯಲ್ಲ, ಕ್ಷತ್ರಿಯ ಧರ್ಮ ಅಂತ ಇದೆಯಲ್ಲ, ಆ ಕ್ಷತ್ರಿಯ ಧರ್ಮಕ್ಕೆ ಅವನಿಗೆ ಸಂಶಯ ಆಗ್ತಾ ಉಂಟು. ಅವನಿಗೆ ದಾಸ ಅಂತ ಹೇಳುವುದರಲ್ಲಿ ಏನು ಸಂಶಯ ಇಲ್ಲ, ಆದ್ರೆ ಅವನ ಧರ್ಮವಾದಂತಹ ವರ್ಣಾಶ್ರಮ ಧರ್ಮವಾದಂತಹ ಕ್ಷತ್ರಿಯ ಧರ್ಮದಲ್ಲಿ ಸಂಶಯ. ಈಗ ನಾವು ಅರ್ಥ ಮಾಡ್ಕೊಳ್ಬೇಕು ಇದರಲ್ಲಿ ಎಂತ ಅಂತ ಹೇಳಿದ್ರೆ, ಹರೇ ಕೃಷ್ಣ. ಭಗವಂತ ಮ್ಯೂಟ್ ಆಗಿತ್ತು. ಭಗವಂತ ಯಾಕೆ ಬರ್ತಾನೆ ಇಲ್ಲಿ ಅಂತ ಹೇಳಿದ್ರೆ, ಪುನಃ ಈ ವರ್ಣಾಶ್ರಮ ಧರ್ಮವನ್ನ ಮರುಸ್ಥಾಪನೆ ಮಾಡ್ಲಿಕ್ಕೆ. ಯಾಕೆಂದ್ರೆ ಈ ಕ್ಷತ್ರಿಯ ಧರ್ಮ ಅಂತ ಹೇಳಿದ್ರೆ ವರ್ಣಾಶ್ರಮದಲ್ಲಿ ಬರುವಂತಹ ವಿಚಾರ, ಅದನ್ನ ಅರ್ಥ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅರ್ಜುನನಿಗೆ ತಾನು ಭಕ್ತ ಅಂತ ಹೇಳಿದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ, ಅವನು ಯಾವತ್ತಿದ್ರೂ ಭಕ್ತ. ಆದ ಕಾರಣ ಅರ್ಜುನನನ್ನು ಭಕ್ತಿ ಕೊಡ್ಲಿಕ್ಕೆ ಬಂದದ್ದು ಅಂತ ಹೇಳಿದ್ರೆ ಇದೊಂದು ಸ್ವಲ್ಪ ನಾವು ಥಿಂಕ್ ಮಾಡ್ಬೇಕು. ಅರ್ಜುನನು ತನ್ನ ಡ್ಯೂಟಿ ಸರಿ ಮಾಡುದಿಲ್ಲ ಅಂತ ಹೇಳುವುದಕ್ಕೆ ಕೃಷ್ಣ ಬರ್ತಾ ಇದ್ದಾನೆ. ಆದ ಕಾರಣ ನಮ್ಗೆಲ್ಲರಿಗೂ ತಿಳಿಬೇಕು, ನಾವು ಎಲ್ಲರೂ ಭಕ್ತಿ ಮಾಡಬಹುದು. ಆದ್ರೆ ಭಕ್ತಿ ಮಾಡ್ತಾ ಮಾಡ್ತಾ ನಾವು ನಮ್ಮ ಧರ್ಮದ ಆಚರಣೆ ಸರಿ ಮಾಡ್ಲಿಲ್ಲ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಭಕ್ತಿ ಮಾಡ್ತಿದ್ದೇವೆ ಅಂತ ಹೇಳುದು ಪ್ರಶ್ನೆ. ಎಷ್ಟರ ಮಟ್ಟಿಗೆ ನಾವು ಭಕ್ತಿ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಪ್ರಶ್ನೆ. ಒಂದು ಉದಾಹರಣೆಗೆ ಕೊಡ್ತೇವೆ ನಾವು. ಈಗ ಹಿರಣ್ಯಕಶಿಪು ಇಲ್ಲ ಅಂದ್ರೆ ಹಿರಣ್ಯಾಕ್ಷ ಭೂಮಾತೆಯನ್ನೇ ನುಂಗಿದವ, ಅಂದ್ರೆ ಭೂಮಾತೆಗೆ ತೊಂದರೆ ಕೊಟ್ಟವ. ನುಂಗಿದವ ಅಂತ ಹೇಳಿರೋ ಒಳಾರ್ಥ ತೊಂದರೆ ಕೊಟ್ಟವ. ಆ ಭೂಮಾತೆಯನ್ನು ತೊಂದರೆ ಕೊಟ್ಟವನಿಗೆ ಯಾರು ಬಂದ್ರು? ಹಂದಿಯ ರೂಪದಲ್ಲಿ, ವರಾಹ ರೂಪದಲ್ಲಿ ಕೃಷ್ಣ ಬಂದ. ಅಂದ್ರೆ ಅರ್ಥ ಎಂತ ಹೇಳಿದ್ರೆ, ನಾವು ಭೂಮಿಯ ವಿರುದ್ಧ ಹೋದ್ರೆ, ನಾವು ಎಷ್ಟೇ ಮಾಡಿದ್ರು ಕೂಡ ನಾವು ಭೂಮಿಯ ವಿರುದ್ಧ ಹೋದ್ರೆ ಏನಾಗ್ತದೆ? ಭೀಷ್ಮರ ತರ ಆಗ್ತದೆ. ನಾವೆಲ್ಲರೂ ಅದನ್ನು ಮಾಡುದಿಲ್ಲ. ಈ ತಪ್ಪನ್ನು ಎಲ್ಲರೂ ಮಾಡ್ತೇವೆ. ನಾವೆಲ್ಲ ಹೇಳ್ತೇವೆ, ಇರ್ಲಿ ಜಪ ಮಾಡಿದ್ರೆ ಸಾಕು, ಇದೆಲ್ಲ ನೇರ ಸರಿಯಾಗತ್ತೆ. ಇಲ್ಲ, ಈ ಧೋರಣೆ ತಪ್ಪು. ನಾವು ಎರಡು ರೀತಿಯಲ್ಲೂ ಸರಿ ಮಾಡ್ಬೇಕು. ಎರಡು ನಮ್ಮ ಧರ್ಮ, ಅದು ನಮ್ಮ ಶರೀರ ಧರ್ಮ. ಅದೇ ರೀತಿಯಲ್ಲಿ ಭಾಗವತ ಧರ್ಮ ಅಂದ್ರೆ ನಮ್ಮ ಆತ್ಮ ಧರ್ಮ. ಇದು ಎತ್ತಿ ತೋರಿಸ್ತದೆ ಈ ಶ್ಲೋಕಗಳಲ್ಲಿ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆದ ಕಾರಣ ನಾವು ನಮ್ಮ ಎರಡು ಧರ್ಮವನ್ನು ನಾವು ನೋಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಜಾಸ್ತಿ ಪ್ಲಾಸ್ಟಿಕ್ ಉಪಯೋಗಿಸ್ತೇವೆ ಅಂತ ಇಟ್ಕೊಳ್ಳಿ.
ಓ ನಾವು ಭಕ್ತರು, ಏನ್ ತೊಂದರೆ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ, ತುಂಬಾ ತಪ್ಪಾಗ್ತದೆ. ಅಕಸ್ಮಾತ್ ನಾವು ಬೇರೇನಾದ್ರೂ ದೊಡ್ಡ ದೊಡ್ಡ ಲ್ಯಾವಿಶ್ ಆಗಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಗಾಡಿ ವಾಹನವನ್ನು ಪರ್ಚೇಸ್ ಮಾಡ್ತೇವೆ ಅಂತ ತಿಳ್ಕೊಳ್ಳಿ, ತಪ್ಪಾಗ್ತದೆ. ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸಿಕೊಂಡು ಭಗವಂತನ ಸೇವೆ ಮಾಡಬೇಕು ಅಂತ ಹೇಳುದು ಶಾಸ್ತ್ರ. ಆದಷ್ಟು ಪ್ರಯತ್ನ ಪಡಬೇಕು. ಯಾಕಂದ್ರೆ ನಾನಂತೂ ಪರ್ಫೆಕ್ಟ್ ಅಲ್ಲ, ನಾವು ಯಾರೂ ಪರ್ಫೆಕ್ಟ್ ಅಲ್ಲ ಅಂದ್ಕೊಳ್ಳೋಣ. ಅದ ಕಾರಣ ಈ ಪರ್ಫೆಕ್ಟ್ ಆಗ್ಲಿಕ್ಕೆ ಜಪ ಮಾಡ್ತಾ ಮಾಡ್ತಾ ಶುದ್ಧಿ ಆದ ಹಾಗೆ ನಾವು ಸೆನ್ಸಿಟಿವ್ ಆಗುವಾಗ ಅದನ್ನು ಕೂಡ ಬದಲಾವಣೆ ಮಾಡಬೇಕು. ಇಲ್ಲ ಡೋಂಟ್ ಕೇರ್ ಮಾಡುವಂತ ಮೈಂಡ್ ಸೆಟ್ ಇರಬಾರದು ನಮ್ಮ ಹತ್ರ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಯಾವತ್ತಿದ್ರೂ ನಮ್ಮ ಭಕ್ತಿ ಮುಂದೆ ಹೋಗುದಿಲ್ಲ. ಅನ್ನಿಸ್ತದೆ ಮುಂದೆ ಹೋಗ್ತದೆ ಅಂತ ಹೇಳಿ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಜ್ರದ ಅಂಗಡಿಯಲ್ಲಿ ಸಾವಿರಾರು ಜನ ಇರುವುದಿಲ್ಲ, ವಜ್ರದ ಅಂಗಡಿಯಲ್ಲಿ ಒಬ್ರೋ ಇಬ್ರೋ ಇರ್ತಾರೆ. ಅಂದ್ರೆ ಪರ್ಚೇಸ್ ಮಾಡ್ಲಿಕ್ಕೆ, ಖರೀದಿ ಮಾಡ್ಲಿಕ್ಕೆ ಒಬ್ರೋ ಇಬ್ರೋ ಇರ್ತಾರೆ. ಅದೇ ಬೇರೆ ಯಾವುದೋ ಕಮ್ಮಿ ರೇಟಿಗೆ ಚೈನಾ ಮಾರ್ಕೆಟ್ ಅಂತ ಹೇಳಿ ಈಗ ಬರ್ತದಲ್ಲ, ಚೈನಾ ಮಾರ್ಕೆಟ್, ಬಾಲ್ದಿ ಅದೆಲ್ಲ ಮಾರ್ತಾರೆ, ಅಂಥದ್ರಲ್ಲಿ ಗುಂಪು ಇರ್ತದೆ. ಅದೇ ರೀತಿ ನಾವು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಈ ರೀತಿಯ ಪಾಸಿಟಿವ್ ಚಿಂತನೆಗಳಿಂದ ಯೋಚನೆ ಮಾಡ್ತಾ ಚೆನ್ನಾಗಿ ಜಪ ಮಾಡ್ತಾ ಮನಸ್ಸು ಶುದ್ಧಿ ಆಗುವಾಗ ನಾವು ಇದಕ್ಕೆಲ್ಲ ಸೆನ್ಸಿಟಿವ್ ಆಗ್ತೇವೆ. ಸೆನ್ಸಿಟಿವ್ ಆಗ್ಬೇಕು, ಆದ್ರೆ ಮಾತ್ರ ಬದಲಾವಣೆ ಸಾಧ್ಯ. ಅಷ್ಟು ಹೇಳಿ ಇವತ್ತಿನ ಈ ಶ್ಲೋಕಿಗೆ ಕೊನೆ ಮಾಡೋಣ. ಇವತ್ತಿನ ಕ್ಲಾಸು ನಾಳೆಯಿಂದ 28ನೇ ಶ್ಲೋಕವನ್ನ ಶುರು ಮಾಡೋಣ. ಏನಾದರೂ ಪ್ರಶ್ನೆ ಇದ್ರೆ ನಾನು ನಿಮ್ಮನ್ನು ಅನ್ಮ್ಯೂಟ್ ಮಾಡ್ತೇನೆ. ಎಲ್ರಿಗೂ ಅನ್ಮ್ಯೂಟ್ ಮಾಡುವ ವ್ಯವಸ್ಥೆ ಮಾಡೋಣ. ಹರೇ ಕೃಷ್ಣ. ಅನುಸೂಯ ಮಾತಾಜಿ ಹೇಳಿ. ಪ್ರಭು ಧನ್ಯವಾದ ಪ್ರಭು. ಅರ್ಜುನನಿಗೂ ಶಲ್ಯನಿಗೂ ಏನು ಸಂಬಂಧ ಪ್ರಭು? ಅರ್ಜುನನಿಗೂ ಶಲ್ಯನಿಗೂ ಏನು ಸಂಬಂಧ ಯಾರಿಗಾದ್ರೂ ಗೊತ್ತಾ? ನೀವು ಹೇಳಿದ್ರಿ ಸೋದರ ಮಾವ ಅಂತ. ಹಾ, ಸೋದರ ಮಾವ ಅಂತ ಹೇಳಿದ್ರಲ್ಲ ಪ್ರಭು, ಶಲ್ಯ ಮತ್ತೆ ಕರೆಕ್ಟ್. ಬೇರೆ ಯಾರಿಗಾದ್ರೂ ಗೊತ್ತಾ? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಾ? ಪ್ರಯತ್ನ ಪಡಿ. ಶಲ್ಯ ಯಾರು? ಪ್ರಯತ್ನ ಪಡಿ. ಗೊತ್ತಿಲ್ಲ? ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ನನಗೆ ಇದರ ಅರ್ಥ ಗೊತ್ತಿಲ್ಲ, ಅದಕ್ಕೆ ಅನ್ಮ್ಯೂಟ್ ಇಟ್. ಓಕೆ, ಒಂದು ನಿಮಿಷ. ದಮಯಂತಿ ಮಾತಾಜಿ ಗೊತ್ತಂತೆ, ಅನ್ಮ್ಯೂಟ್ ಮಾಡೋಣ ಮಾತಾಜಿಗೆ. ಒಂದೇ ಒಂದು ನಿಮಿಷ. ನಕುಲ ಮತ್ತು ಸಹದೇವರ ಸೋದರ ಮಾವ ಶಲ್ಯ. ಗೊತ್ತಾಯ್ತಲ್ಲ ಮಾತಾಜಿ? ಹೌದು, ಈಗ ನನಗೂ ನೆನಪು ಬಂತು. ಥ್ಯಾಂಕ್ ಯು ಮಾತಾಜಿ, ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ನಕುಲ ಮತ್ತು ಸಹದೇವರ ಸೋದರ ಮಾವ. ಹಾ, ಮಾದ್ರಿ ಅವರ ಅಣ್ಣ ಅಲ್ವಾ ಪ್ರಭು? ಹಾ, ಕರೆಕ್ಟ್. ಆಗ್ಲಿ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಇಲ್ಲ. ಈಗ ನಾವಿಷ್ಟೆಲ್ಲ ಚರ್ಚೆ ಮಾಡಿದ್ದನ್ನು ನಾವು ನಿತ್ಯ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು ಅಂತ ಹೇಳೋದು ಇಂಪಾರ್ಟೆಂಟ್. ಅದೇ ಇಂಪಾರ್ಟೆಂಟ್. ನಿತ್ಯ ಜೀವನದಲ್ಲಿ ನಾವು ಹೇಗೆ ಇದನ್ನು ಅಳವಡಿಸಿಕೊಳ್ಬೇಕು ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ನಾವು ಹಾಡು ಹಾಡ್ತೇವಲ್ಲ, ಏನ್ ಹಾಡು ಹಾಡ್ತೇವೆ? ಜಯ ರಾಧ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ಬ್ರಜ ಜನ ರಂಜನ ಯಮುನ ತೀರವನಚಾರಿ ಅಂತ ಹೇಳಿ ಹಾಡು ಹಾಡ್ತೇವಲ್ಲ. ಕೃಷ್ಣನ ಬಗ್ಗೆ ಹೊಗಳೋದು, ಅವನು ಯಮುನಾ ತೀರಲ್ಲಿ ಓಡಾಡ್ತಿದ್ದಾನೆ, ಹಾಗೆ ಹೀಗೆಲ್ಲ ಹೊಗಳುದು. ನಾವು ಮಾತ್ರ ಏನ್ ಮಾಡ್ತಿದ್ದೇವೆ? ನಾವು ಚಿಂತನೆ ಮಾಡ್ಬೇಕು. ಯಾಕಂದ್ರೆ ಕೃಷ್ಣನ ಕಡೆ ಹೋಗ್ಬೇಕಿದ್ರೆ ಕೃಷ್ಣ ಹೇಗೆ ನಮಗೆ ಆರ್ಡರ್ ಮಾಡಿದ್ದಾನೆ ಹಾಗೆ ಮಾಡ್ಬೇಕು ತಾನೆ. ನಾವಿಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ನಮ್ಮ ಮನಸ್ಥಿತಿ ನಾವು ಇಲ್ಲಿ ಅಷ್ಟು ಮಾಡಿಡ್ತೇವೆ ಇಷ್ಟು ಮಾಡಿಡ್ತೇವೆ ಅಂತಿದ್ರೆ ಅದು ಹೋಗ್ತಾ ಇರಲಿ, ಆದ್ರೆ ನಮ್ಮ ಮನಸ್ಥಿತಿ ಅದು ಇರಬಾರ್ದು. ಅದನ್ನು ಹೇಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಪಡಬೇಕು. ಅದು ಭಕ್ತರ ಸಂಘದಲ್ಲಿ ಸಾಧ್ಯ.
ನೀವು ಸೇರಿದ್ರೆ ಇದೆಲ್ಲ ಸಾಧ್ಯ. ನೀವು ಸೇರಿದ್ರೆ ಇದೆಲ್ಲ ಸಾಧ್ಯ. ಆದ್ರೆ ಪ್ರಭು ಈಗ ಯಾವಾಗ್ಲೂ ಭಕ್ತರ ಸಂಘದಲ್ಲೇ ಇರೋಕ್ಕಾಗೋದಿಲ್ಲ ಅಲ್ವಾ? ಈಗ ಮನೆಯಲ್ಲಿ ಇದೀವಿ ನಾವು. ಈಗ ಹರೇ ಕೃಷ್ಣ ಮಹಾಮಂತ್ರ ನೆನ್ಸ್ಕೊಳ್ಳಿ, ಯಾವಾಗ್ಲೂ ಇದ್ ಮಾಡ್ತಾ ಇರಿ, ಸ್ಮರಣೆ ಮಾಡ್ತಾ ಇರಿ ಅಂತ ಹೇಳಿದೀರಲ್ವಾ? ಅದನ್ನ ನಾವು ಮೆಕ್ಯಾನಿಕಲ್ ಆಗಿ ಹರೇ ಕೃಷ್ಣ ಅಂತ ಇರ್ತೀವಿ, ಮನಸ್ಸೆಲ್ಲೋ ಇರುತ್ತೆ. ಅದು ಫಸ್ಟ್ ಹಾಗೆ ಅನ್ಸುತ್ತೆ ಅಲ್ವಾ ಪ್ರಭು? ಮನಸ್ಸೆಲ್ಲೋ ಇರುತ್ತೆ, ನಾವು ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರ್ತೀವಿ, ಜಪ ಮಾಡೋವಾಗ ಬಿಟ್ಟು. ಅದು ಹೇಗೆ ಪ್ರಭು? ಅದು ಕೌಂಟ್ ಆಗುತ್ತಾ ಪ್ರಭು? ಇನ್ನೊಂದ್ಸಲ ಹೇಳಿ. ಈಗ ನಾವು ಪ್ರತಿ ಕ್ಷಣ ಸತ್ಸಂಗದಲ್ಲಿ ಇರೋಕ್ಕಾಗೋದಿಲ್ಲ ಅಲ್ವಾ ಪ್ರಭು? ಈಗ ದೈನಂದಿಕ ಜೀವನದಲ್ಲಿ ನಾವು ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅವಾಗ ಹರೇ ಕೃಷ್ಣ ಮಹಾಮಂತ್ರ ಅನ್ಕೊಳ್ತಾ ಇರ್ತೀವಿ, ಹರೇ ಕೃಷ್ಣ ಅಂತ ಇರ್ತೀವಿ. ಅದು ಮೋಸ್ಟ್ಲಿ ಮೆಕ್ಯಾನಿಕಲ್ ಆಗೇ ಇರುತ್ತೆ ಅಲ್ವಾ ಪ್ರಭು? ಅವಾಗ ಹರೇ ಕೃಷ್ಣ ಅನ್ನೋವಾಗ ನಾವು ಕೃಷ್ಣನನ್ನ ಭಾವದಲ್ಲಿ ನಾವು ಇದ್ ಮಾಡ್ಕೊಳ್ಳಲ್ಲ, ಬರೀ ಬಾಯಲ್ಲಿ ಹರೇ ಕೃಷ್ಣ ಅಂತ ಇರ್ತೀವಿ. ಅದು ಎಷ್ಟು ಮಟ್ಟಿಗೆ ಸರಿ ಪ್ರಭು? ಒಳ್ಳೆ ಪ್ರಶ್ನೆ, ತುಂಬಾ ಒಳ್ಳೆ ಪ್ರಶ್ನೆ. ನಾವು ಹುಟ್ಟಿದ ನಂತರ 40 ವರ್ಷ, ಅಂದ್ರೆ ನನಗೀಗ 41 ವರ್ಷ ಆಗಿದೆ. ನನಗೆ ಈಗ ತಾನೇ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಗೊತ್ತಾಯ್ತು. ಈ ಹುಟ್ಟಿದ ನಂತರ ಇಷ್ಟು 40 ವರ್ಷ ನಾನು ಮಾಡಿದ್ದೇನು? ಪುನಃ ಚರ್ವತಿ ಚರ್ವಣಾನಂ, ಅದನ್ನೇ ಅಗಿತಾ ಇದ್ದೇನೆ. ಇಷ್ಟ ಉಂಟೋ ಇಲ್ವೋ ಅಗಿತಾನೆ ಇದ್ದೇನೆ. ಎಷ್ಟೋ ಸಲ ಮೂವಿಗೆ ಹೋಗಿದ್ದೇನೆ, ಇಷ್ಟ ಉಂಟೋ ಇಲ್ವೋ ಯಾವುದೋ ಒಬ್ಬ ಫ್ರೆಂಡ್ ಕರೆದಂತ ಮೂವಿಗೆ ಹೋಗಿದ್ದೇನೆ. ಆ ಒಂದು ಅಗಿತ ನಮಗೇನು ಕಷ್ಟ ಕೊಟ್ಟಿಲ್ಲ, ಖುಷಿಯೇ ಕೊಡ್ತಾ ಉಂಟು. ಆದ ಕಾರಣ ಆ ಅಗಿತ ಮಾಡಬಾರದು. ಅದಕ್ಕೆ ನಾವು ಯಾವ ಅಗಿತ ಮಾಡಬೇಕು? ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪ ಡೈಲಿ ಮಾಡಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಇಷ್ಟ ಉಂಟ ಇಲ್ವಾ, ನೆನಪು ಉಂಟ ಇಲ್ವಾ, ನಿನಗೆ ಫೋಕಸ್ ಬರ್ತದಾ ಇಲ್ವಾ, ಏನು ತೊಂದರೆ ಇಲ್ಲ, ಮಾಡು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ನಾನೊಂದು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ. ಒಬ್ರು ಪಂಡಿತರು ನಾಯಿ ಬೊಗಳುವಾಗ ಹೇಳ್ತಾರೆ, ಆ ನಾಯಿ ಬೊಗಳುವುದರಿಂದ, ಒಂದು ನಾಯಿ ಬೊಗಳುವುದರಿಂದ ಎಲ್ಲ ನಾಯಿ ಬೊಗಳ್ತದೆ ಅಂತ ಹೇಳಿ. ಯಾಕಂದ್ರೆ ಒಂದು ಮನೆಯ ನಾಯಿ ಬೊಗಳ್ತದೆ, ಯಾಕಂದ್ರೆ ಕಳ್ಳರು ಆ ನಾಯಿ ಮನೆಗೆ ಬಂದಿದ್ದಾರೆ, ಬೇರೆ ಎಲ್ಲರ ಮನೆಗೆ ಕಳ್ಳರು ಬಂದಿಲ್ಲ. ಅದೇ ತರ ನಾವು ಭಕ್ತರ ಸಂಘದಲ್ಲಿರುವಾಗ ಒಬ್ಬ ಭಕ್ತ ಶ್ರೀಲ ಪ್ರಭುಪಾದರು ಕೃಷ್ಣನನ್ನು ನೇರ ಕಂಡವರು, ನಾವು ಕಾಣ್ಲಿಲ್ಲ, ಆದ್ರೆ ನಮಗೆ ಖಂಡಿತ ಗೊತ್ತುಂಟು ಶ್ರೀಲ ಪ್ರಭುಪಾದರು ನೋಡಿದ್ದಾರೆ. ಆದ ಕಾರಣ ಅವರ ಸೇವೆ ಅಂತ ಹೇಳಿ ಇದು ಮಾಡಬೇಕು, ನಮಗೆ ಫೋಕಸ್ ಬೇಕು ಅಂತ ಇಲ್ಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಶ್ರೀಮದ್ ಭಾಗವತಂ ಹೇಳುತ್ತದೆ, ಸಾಂಕೇತ್ಯಂ ಪಾರಿಹಾಸ್ಯಂ ವಾ ಸ್ತೋಭಂ ಹೇಲನ ವಾ ಅಂತ ಹೇಳಿ, ಹೇಲನ ಮೇವವಾ ಅಂತ ಹೇಳಿ. ಅಂದ್ರೆ ಸಾಂಕೇತವಾಗಿ ಏನೋ ಇಷ್ಟ ಇಲ್ಲ, ಸಾಂಕೇತಿಕವಾಗಿ ಅಥವಾ ನಗಾಡ್ತಾ ತಮಾಷೆಗೆ ಯಾರಿಗೂ ಅವ್ರ ಹರೇ ಕೃಷ್ಣದವರು ಹರೇ ಕೃಷ್ಣ ಅಂತ ಹೇಳಿದ್ರೆ ಕೂಡ ನೋಡಿ, ಅಷ್ಟು ಹೇಳಿದ್ರೆ ಕೂಡ ಬರ್ತದೆ ಅದರಲ್ಲಿ ಲಾಭ ಅಂತ ಹೇಳಿದ್ರೆ. ಇನ್ನು ನಾವೆಲ್ಲ ಪ್ರಯತ್ನ ಪಟ್ರೆ ಏನ್ ಸಾಧ್ಯ ಇಲ್ಲ. ಆದ ಕಾರಣ ಪ್ರಯತ್ನ ಇರಬೇಕು ನಮ್ಮದು. ಭಗವಂತ ಪ್ರಯತ್ನವನ್ನು ನೋಡ್ತಾನೆ ಯಾವತ್ತು, ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಗವಂತ ಕೃಷ್ಣ ನಮ್ಮ ಪ್ರಯತ್ನವನ್ನು ನೋಡ್ದು ಬಿಟ್ಟು ನಾವೆಷ್ಟು ಇದು ಮಾಡ್ತೇವೆ ಅಂತ ನೋಡುದಿಲ್ಲ. ನಾವು ಶುದ್ಧರಾಗ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಇರ್ಬೇಕು, ಎಷ್ಟಾಗ್ತದಷ್ಟು. ಅದಕ್ಕೆ ಹೇಳುದು, ನೀವು ಹೇಳಿದಿರಲ್ಲ ಪ್ರಶ್ನೆ, ಒಳ್ಳೆ ಪ್ರಶ್ನೆ. ನಮಗೆ ಯಾವತ್ತೂ ಭಕ್ತರ ಸಂಘ ಸಿಗುವುದಿಲ್ಲ ಅಂತ ಹೇಳಿ. ಭಕ್ತರ ಸಂಘ ಸಿಗುವುದು ಕೂಡ ಭಕ್ತನಿಂದಲೇ. ಆದ ಕಾರಣ ಇದಕ್ಕೆಲ್ಲ ನಾವು ಸತತವಾಗಿ ಪ್ರೇ ಮಾಡಬೇಕು ಭಗವಂತನಲ್ಲಿ. ಸತತವಾಗಿ ಪ್ರೇ ಮಾಡ್ತಾ ಇದ್ರೆ ಏನಾಗ್ತದೆ, ನಿರಂತರವಾಗಿ 24/7 ಭಕ್ತರ ಸಂಘದಲ್ಲಿ ಇರುವಂತೆ ಆಗ್ಬೇಕು. ಶ್ರೀಲ ಪ್ರಭುಪಾದರು ಇರುವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅವರು ಯಾವತ್ತು ಇರುವಾಗ ಶ್ರೀಲ ಪ್ರಭುಪಾದರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಎಲ್ಲರನ್ನು 24 ಗಂಟೆ ಭಕ್ತಿಯಲ್ಲಿ ನಿಯೋಜಿಸ್ತಿದ್ರು. ಏನ್ ಹೇಳ್ತಿದ್ರು, ಬೆಳಿಗ್ಗೆ ಮಂಗಳಾರತಿ ಮಾಡ್ತಿದ್ರು, ಆಮೇಲೆ ಪುಸ್ತಕ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ ಹೋಗ್ತಿದ್ರು, ಮಧ್ಯಾಹ್ನ ಬಂದ್ರು ಕೀರ್ತನೆ ಮಾಡ್ತಿದ್ರು, ಮತ್ತೆ ರಾತ್ರಿವರೆಗೆ ಬೆಳಿಗ್ಗಿಂದ ರಾತ್ರಿವರೆಗೆ ಕೃಷ್ಣನ ಸೇವೆಯಲ್ಲೇ ತೊಡಗಿಸ್ಕೊಳ್ತಿದ್ರು. ಆದ್ರೆ ನಾವೆಲ್ಲ ಗೃಹಸ್ಥರು, ಮನೆಯಲ್ಲೇ ಇದ್ದೇವೆ, ನಮಗೆ ಸಂಘ ಇಲ್ಲ. ಹಾಗೆಲ್ಲ ಇದೆಲ್ಲ ಕಷ್ಟ ಆಗುದು ಸಹಜ. ಆದ್ರೆ ನಾವು ಅದಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಎಷ್ಟಾಗ್ತದೋ ಅಷ್ಟು, ನಮಗೆ ಎಷ್ಟಾಗ್ತದೋ ಅಷ್ಟಲ್ಲ, ಸಂಪೂರ್ಣವಾಗಿ ನಾವು ಪ್ರಯತ್ನ ಪಡ್ಬೇಕು. ಆ ಪ್ರಯತ್ನವೇ ಇಂಪಾರ್ಟೆಂಟ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಒಂದು ಮಾತು ಹೇಳ್ಬೋದಾ ಪ್ರಭುಜಿ? ಅಂದ್ರೆ ಇದಕ್ಕೆ ಪೂರಕವಾಗಿ ಒಂದು ಕ್ಲಾಸ್ ಅಲ್ಲಿ ಕೇಳಿದ್ದೆ, ಅಜಾಮೀಳ ಇದಾರಲ್ಲ ಪ್ರಭುಜಿ, ಅಜಾಮೀಳ ಅವ್ರು ಲಾಸ್ಟ್ಗೆ ಅಂದ್ರೆ ಅವ್ರು ಕೃಷ್ಣನ್ ನೆನ್ಸ್ಕೊಂಡ್ ಹೇಳಿದ್ದಲ್ಲ, ನಾರಾಯಣ ಅಂತ ಹೇಳಿದ ತಕ್ಷಣ ನಾರಾಯಣನ್ ಇವರೇ ಬಂದ್ರು. ಅಂದ್ರೆ ನಮಗೆ ನೆನ್ಸ್ಕೊಳ್ಬೇಕಂತಿಲ್ಲ, ಕೃಷ್ಣನ್ ನೆನ್ಸಿ ಹರೇ ಕೃಷ್ಣ ಹೇಳ್ಬೇಕಂತಿಲ್ಲ. ಅಂದ್ರೆ ಈಗ ಅಜಾಮೇಳ ಒಂದು ನಾರಾಯಣ ಅನ್ನೋ ಇದು ಪದನ ಅವನ್ ಮಗನ ಹೆಸರು ಹೇಳಿದ್ದು.
ಆಗ ಕೃಷ್ಣ ಅವನಿಗೆ ಇದು ಕಳ್ಸಿದ್ರು ಅಂತ ಹೇಳಿ. ಕೃಷ್ಣ ಹಾಗೆ ನಮಗೆ ಯಾವಾಗ ಹೇಳಿದ್ರು ಅದ್ರದ್ದು ಫಲ ಸಿಗುತ್ತೆ ಅಂತ ಹೇಳಿ ಫಲ ಇದೆ. ಆದ್ರೆ ಇದಕ್ಕೆ ಹಿಂದೆ ಕೂಡ ನೋಡ್ಬೇಕು. ಅವನು ಮಹಾ ಸಾಧಕನಾಗಿದ್ದ ಮುಂಚೆ, ಒಂದು. ಎರಡನೆಯದ್ದು, ಅವನಿಗೂ ಅದು ನಾರಾಯಣ ಅಂತ ಹೇಳಿದ ತಕ್ಷಣ ಅವನು ಕೃಷ್ಣನ ಕಡೆ ಹೋಗ್ಲಿಲ್ಲ, ಅವನಿಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿತು. ಇದು ಎರಡು ವಿಚಾರ. ಅಂದ್ರೆ ನಾವು ಸುಮ್ಮನೆ ತಮಾಷೆಗೆ ಹೇಳಿ ಕೃಷ್ಣನ ಕಡೆ ಹೋಗ್ತೇವೆ ಅಂತ ಹೇಳೋದು ತಪ್ಪಾಗ್ತದೆ. ಖಂಡಿತ ಸಾಧ್ಯ ಇಲ್ಲ ಅದು. ಭಗವಂತನ ಕೃಪೆ ಇದ್ರೆ ಎಲ್ಲವೂ ಸಾಧ್ಯ. ಆದ್ರೆ ನಾವು ಹಾಗೆ ಅನ್ಕೊಳ್ಬಾರ್ದು. ನಾವು ಸಾಧನೆ ಮಾಡಬೇಕು, ನಾವು ಶುದ್ಧ ಭಕ್ತರ ಸಂಘ ತಕ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಅದೇ ಪ್ರಭುಜಿ, ಎಷ್ಟು ಏನು ಒಂದ್ಸಲ ಹೇಳಿದ್ರು ಅದು ವೇಸ್ಟ್ ಅಂತ ಅಲ್ಲ. ವೇಸ್ಟ್ ಅಂತೂ ಸಾಧ್ಯವೇ ಇಲ್ಲ ಮಾತಾಜಿ, ನೀವು ಹೇಳಿದ್ದು ಕರೆಕ್ಟ್. ಖಂಡಿತ ಸಾಧ್ಯ ಇಲ್ಲ. ಭಗವಂತನ ಪದಕ್ಕೂ ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಆದ ಕಾರಣ ಯಾವುದು ವೇಸ್ಟ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಈ ಧರ್ಮ ಅಂದ್ರೆ ಕೃಷ್ಣನ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದೇ ಮಹತ್ತರವಾದ ಧರ್ಮ. ಅದ್ ನಾವು ಮುಂಚೆ ನೋಡಿದ್ದೇವೆ. ನಾಮವಿನು ಕಲಿಕಾರ ಆರ ನಾಹಿ ಧರ್ಮ ಅಂತ. ಈ ಕಲಿಕಾಲದಲ್ಲಿ, ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋ ಬದಲಾಗಿ ಬೇರೆ ಯಾವುದೇ ಧರ್ಮ ಇಲ್ಲ. ಅಂತ ಧರ್ಮವನ್ನ ಮಾಡುವುದೇ ನಮ್ಮ ಉದ್ದೇಶ ಆಗಿರ್ಬೇಕು. ಬೇರೆ ಏನಾದ್ರು ಪ್ರಶ್ನೆ ಇದ್ರೆ ನೋಡೋಣ, ಇಲ್ಲ ಇದ್ರೆ ಇವತ್ತು ನಿಲ್ಸೋಣ. ದಂಡವತ್ ಪ್ರಣಾಮ್ ಪ್ರಭುಜಿ. ದಂಡವತ್ ಧನ್ಯವಾದ ಪ್ರಣಾಮ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ನಾರಾಯಣ ಪ್ರಸಾದ್ ಪ್ರಭುಗಳು ಹೇಳಿ ಫಸ್ಟಿಗೆ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ ಅಷ್ಟೇ ಪ್ರಭುಜಿ. ಅಚ್ಚಾ ಅಂದ್ರೆ ನಿಲ್ಸೋಣ ಅಂತ ಹೇಳ್ತಿದ್ದೀರಿ ಆಗ್ಲಿ. ಓಕೆ. ಬೇರೆ ಯಾರಾದ್ರೂ ಪ್ರಶ್ನೆ? ಕ್ಲಾಸ್ ಆಗಿದೆ, ಯಾರು ಕೂಡ ಹೋಗ್ಬೋದು. ಪ್ರಶ್ನೆ ಇದ್ದವರಿಗೆ ಖಂಡಿತ ಸ್ವಲ್ಪ ಸಮಯ ಕಳೆಯೋಣ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಮಾತಾಜಿ. ಯಾರಿಗೂ ಪ್ರಶ್ನೆ ಇಲ್ಲ ಅಂತ ಕಾಣ್ತಾ ಇದೆ. ಹರೇ ಕೃಷ್ಣ. ಧನ್ಯವಾದ ಎಲ್ರಿಗೂ. ದಂಡವತ್ ಪ್ರಣಾಮ್. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಧನ್ಯವಾದ ಎಲ್ರಿಗೂ. ಹರೇ ಕೃಷ್ಣ. ಧ್ಯಾನ ಮಾಡಿದ್ರೆ ಆಗ್ತದೆ. ಹರೇ ಕೃಷ್ಣ ಪ್ರಭು.